ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಥಿಂಗ್ಸ್ ಫಾಲ್ ಅಪಾರ್ಟ್ ಅನ್ನುವಂಥ ಒಂದು ನಾವೆಲ್ ಇದರ ಬಗ್ಗೆ ನೋಡೋಣ ಸಂಕ್ಷಿಪ್ತವಾಗಿ. ಇದು BA 6ನೇ ಸೆಮಿಸ್ಟರ್ ಆಪ್ಷನಲ್ ಇಂಗ್ಲಿಷ್, ರಾಣಿಚನ್ ಯೂನಿವರ್ಸಿಟಿ ಬೆಳಗಾವಿ ಹಾಗೂ ಬಾಗಲಕೋಟ್ ಯೂನಿವರ್ಸಿಟಿ ಜಮಖಂಡಿ, ಎರಡು ಯೂನಿವರ್ಸಿಟಿಗಳ ಆಪ್ಷನಲ್ ಇಂಗ್ಲಿಷ್ BA 6ನೇ ಸೆಮಿಸ್ಟರ್ಗೆ ಪೋಸ್ಟ್ ಕೊಲೋನಿಯಲ್ ಸ್ಟಡೀಸ್ ಪೇಪರ್ನಲ್ಲಿ ಬರ್ತಕ್ಕಂತಹ ಒಂದು ಯೂನಿಟ್ ಆಗಿದೆ. ಇದರ ಬಗ್ಗೆ ನಾವೀಗ ನೋಡೋಣ. ಇದು ಪುಸ್ತಕದ ಒಂದು ಕವರು. ಅನೇಕ ಕವರ್ಗಳಿದಾವೆ, ಅದರಲ್ಲಿ ನಾನು ನಿಮಗೆ ತೋರಿಸ್ತೇನೆ ಅಷ್ಟೇ. ಬಹಳಷ್ಟು ಕವರ್ಗಳಿದಾವೆ, ಬಹಳಷ್ಟು ಬೇರೆ ಬೇರೆ ವಿಭಿನ್ನವಾದಂಥ ಪಬ್ಲಿಷರ್ಸ್ ವಿಭಿನ್ನವಾದಂಥ ಕವರ್ಗಳನ್ನು ಬಳಸ್ಕೊಂಡಿದ್ದಾರೆ. ಸೊ ಅದರಲ್ಲಿ ಇದು ಕೂಡ ಇದೆ. ಸೊ ಈಗ ನಾವು ಆ ಒಂದು ಏನಿದೆ ನಾವೆಲ್ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನೋಡೋಣ. ಒಂದು 15-20 ನಿಮಿಷಗಳಲ್ಲಿ ಈ ಒಂದು ವಿಡಿಯೋನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಓಕೆ, ಸೊ ಥಿಂಗ್ಸ್ ಫಾಲ್ ಅಪಾರ್ಟ್ ಇಟ್ಸ್ ಅ ನಾವೆಲ್ ಬೇಸಿಕಲಿ. ಸೊ ಅದ್ರ ಬಗ್ಗೆ ನೋಟ್ಸ್ಗಳನ್ನು ನೋಡೋದಾದ್ರೆ ಇಲ್ಲಿ ಲಿಟ್ ಚಾರ್ಟ್ ನೋಡ್ಕೊಂಡು ನೋಡ್ಸಿದೆ. ಅದರಲ್ಲಿ ಬಹಳ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಬೇರೆ ಬೇರೆ ನೋಟ್ಸ್ಗಳನ್ನು ಕೂಡ ನಾವು ನೋಡೋಣ. ಮೊದಲಿಗೆ ನಾವು ಏನ್ ಮಾಡೋಣ ಅಂತಂದ್ರೆ ಈ ಒಂದು ಲಿಟ್ ಚಾರ್ಟ್ ನೋಟ್ಸ್ ಅನ್ನು ನೋಡೋಣ. ಬ್ರೀಫ್ ಬಯೋಗ್ರಫಿ ಆಫ್ ಚಿನ್ಮಯ ಅಚ್ಬೆ ಎಂದು ಸ್ಟಾರ್ಟ್ ಮಾಡ್ತಾರೆ. ಸೊ ಹಿ ಈಸ್ ಫ್ರಮ್ ನೈಜೀರಿಯಾ, ಇಗ್ಬೋ ಟೌನ್ ಆಫ್ ಓಗಿಡಿ ಇನ್ ಸೌತ್ ಈಸ್ಟರ್ನ್ ನೈಜೀರಿಯಾದಲ್ಲಿ ಅವರು ಜನಿಸ್ತಾರೆ, ಅಲ್ಲೇ ಬೆಳೀತಾರೆ. ಸೊ ಅವರು ಎಜುಕೇಶನ್ ಪಡ್ಕೊಳ್ತಾರೆ, ಮುಂದೆ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಲ್ಲಿ ಕೆಲಸ ಮಾಡ್ತಾರೆ, ರಿಪೋರ್ಟಿಂಗ್ ಜರ್ನಲಿಸ್ಟ್ ಆಗಿ ನಂತರ ಫೇಮಸ್ ನಾವೆಲಿಸ್ಟ್ ಆಗಿ ಏನ್ ಮಾಡ್ತಾರೆ, ಸಾಧನೆಗಳನ್ನ ಮಾಡ್ತಾರೆ, ಅನೇಕ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಡ್ತಾರೆ. ಅದ್ರ ಬಗ್ಗೆ ಅವ್ರ ಬಗ್ಗೆ ಬಹಳಷ್ಟು ನಾವೀಗ ಚರ್ಚೆ ಮಾಡೋದು ಬೇಡ. ನೇರವಾಗಿ ನಾವೆಲ್ ಕಡೆಗೆ ಹೋಗ್ಬಿಡೋಣ. ಕೀ ಫ್ಯಾಕ್ಟ್ಸ್ ಕಡೆಗೆ ಬರೋದಾದ್ರೆ ಫುಲ್ ಟೈಟಲ್ ಥಿಂಗ್ಸ್ ಫಾಲ್ ಅಪಾರ್ಟ್ ಪಬ್ಲಿಷ್ ಆಗಿದ್ದು, ಬರೆದಿದ್ದು 1957 ಅಲ್ಲಿ, ಪಬ್ಲಿಷ್ ಆಗಿದ್ದು 1958 ಅಲ್ಲಿ. ಯಾವ ದೇಶದಲ್ಲಿ ಬರೆಯಲ್ಪಟ್ಟಿದೆ? ನೈಜೀರಿಯಾದಲ್ಲಿ ಬರೆಯಲ್ಪಟ್ಟಿದೆ. ನೈಜೀರಿಯನ್ ರೈಟರ್, ಆಫ್ರಿಕನ್ ರೈಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನೊಂದು ಯಾವ ಒಂದು ಲಿಟರರಿ ಪೀರಿಯಡ್ ಸೇರಿಸ್ತೀವಿ ಅಂದ್ರೆ ಪೋಸ್ಟ್ ಕೊಲೋನಿಯಲಿಸಮ್ಗೆ ಸೇರಿಸ್ತೀವಿ, ಅಥವಾ ಪೋಸ್ಟ್ ಕೊಲೋನಿಯಲ್ ನಾವೆಲ್ ಅಂತ ನಾವು ಇದನ್ನ ಸ್ಟಡಿ ಮಾಡ್ತೀವಿ. ಜಾನರ್ ನಲ್ಲಿ ನಾವು ನಾವೆಲ್, ಅದರಲ್ಲೂ ಟ್ರಾಜಿಕ್ ನಾವೆಲ್, ಟ್ರಾಜಿಡಿ ಅಂತ ಕನ್ಸಿಡರ್ ಮಾಡ್ತೀವಿ. ಪೋಸ್ಟ್ ಕೊಲೋನಿಯಲ್ ನಾವೆಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆಫ್ರಿಕನ್ ನಾವೆಲ್, ಬಹಳಷ್ಟು ಜಾನರ್ಗಳಿಗೆ ನಾವು ಸೇರಿಸಬಹುದು. ಸೆಟ್ಟಿಂಗ್ ಅಂತ ನೋಡೋದಾದ್ರೆ ಪ್ರೀ ಕೊಲೋನಿಯಲ್ ನೈಜೀರಿಯಾದ ಒಂದು ಸೆಟ್ಟಿಂಗ್ ನೋಡೋದಿದೆ. 1890s ಅಲ್ಲಿ ಇದ್ದಂತಹ ಒಂದು ವಾತಾವರಣ ಹೇಗಿತ್ತು ನೈಜೀರಿಯಾದ ಒಂದು ಕಂಡೀಷನ್ ಹೇಗಿತ್ತು, ಕೊಲೊನೈಸೇಷನ್ಗಿನ ಮುಂಚಿನ ಒಂದು ಸಿಚುವೇಶನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನಾವೆಲ್ಲ. ಕೊನೆಯ ಹಂತದಲ್ಲಿ ಕೊಲೊನೈಸೇಷನ್ ಪ್ರಾರಂಭ ಆಗಿರುತ್ತೆ. ಅದು ತನ್ನ ಹೆಜ್ಜೆಗಳನ್ನು ಇಡ್ತಾ ಆಕ್ರಮಿಸ್ಕೊಳ್ತಾ ಹೋಗ್ತಾ ಇರುತ್ತೆ ಕೊಲೊನೈಸೇಷನ್. ಅದನ್ನೆಲ್ಲ ಹೇಳ್ತಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಕಾಂಕೋ ಅಂತ ಏನು ಮುಖ್ಯ ಪಾತ್ರ ಇದೆ, ಒಕಾಂಕೋ ಏನ್ ಮಾಡ್ತಾನೆ, ಕೋರ್ಟ್ ಮೆಸೆಂಜರ್ ಒಬ್ಬನನ್ನ ಸಾಯಿಸಿದ ನಂತರ ಕೊನೆಗೆ ತಾನು ಕೂಡ ಸಾವನ್ನ ಅಪ್ತಾನೆ ಅಂತಕ್ಕಂಥದ್ದು. ಒಂದು ಗಿಡಕ್ಕೆ ನೇಣು ಹಾಕೊಳ್ಳೋದು, ಮರಕ್ಕೆ ನೇಣು ಹಾಕೊಳ್ಳೋದು ಮೂಲಕ ಅಂತ ಹೇಳಿ ಇರ್ಲಿ. ಇನ್ನ ಆಂಟಗೋನಿಸ್ಟ್ ಅಂತ ನಾವು ನೋಡೋದಾದ್ರೆ ಯಾರು ಇದರಲ್ಲಿ ಆಂಟಗೋನಿಸ್ಟ್, ಯಾರು ಒಂಥರ ವಿಲನ್ ಅಂತ ನಾವು ನೋಡಿದ್ರೆ, ಪ್ರೊಟೋಗನಿಸ್ಟ್ ಆಫ್ ಕೋರ್ಸ್ ಒಕಾಂಕೋ ಇಸ್ ದ ಪ್ರೊಟೋಗನಿಸ್ಟ್. ಅಂಡ್ ಆಂಟೋಗನಿಸ್ಟ್ ಅಂತ ನೋಡಿದ್ರೆ ಮಿಷನರೀಸ್ ಅಂಡ್ ವೈಟ್ ಗವರ್ಮೆಂಟ್ ಆಫೀಷಿಯಲ್ಸ್, ಅದರಲ್ಲೂ ರೆವರೆಂಡ್ ಸ್ಮಿತ್ ದ ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ ಬರ್ತಾರೆ. ಇವರು ಏನ್ ಮಾಡ್ತಾರೆ, ಬ್ರಿಟಿಷ್ ಅನ್ನೋಕಿನ ನಾನು ಕೊಲೋನಿಯಲ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಕೊಲೋನಿಯಲ್ ಶಕ್ತಿಗಳು, ಕೊಲೋನಿಯಲ್ ಪವರ್ಸ್ ಅಂತಾನೆ ಹೇಳ್ಬೋದು. ಅದರಲ್ಲಿ ಮಿಷನರೀಸ್ ರೆವರೆಂಡ್ ಸ್ಮಿತ್ ಅಂತ ಬರ್ತಾರೆ. ಆಮೇಲೆ ಗವರ್ಮೆಂಟ್ ಆಫೀಷಿಯಲ್ಸ್ ಅಲ್ಲಿ ಡಿಸ್ಟ್ರಿಕ್ಟ್ ಕಮಿಷನರ್ ಬರ್ತಾರೆ. ಇಲ್ಲಿ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಅನ್ನ ನೋಡೋದಾದ್ರೆ ಅರ್ಲಿ 1890s, ಡ್ಯೂರಿಂಗ್ ದ ಅರ್ಲಿ ಡೇಸ್ ಆಫ್ ಕೊಲೋನಿಯಲಿಸಮ್ ಇನ್ ನೈಜೀರಿಯಾ. ಅವಾಗ ಕೊಲೋನಿಯಲಿಸಮ್ ಸ್ಟಾರ್ಟ್ ಆಗ್ತಾ ಇರುತ್ತೆ ನೈಜೀರಿಯಾದಲ್ಲಿ, ನಿಧಾನಗತಿಯಲ್ಲಿ ಆಕ್ರಮಿಸ್ಕೊಳ್ತಾ ಇರ್ತಾರೆ.
ಆಗ ಅಚಿಬೆ ಅವರು ಏನ್ ಮಾಡ್ತಾರೆ ಅಂದ್ರೆ ಇಗ್ಬೋ ಸೊಸೈಟಿಯಲ್ಲಿ ಯಾವ ರೀತಿಯಾಗಿ ಟ್ರಾನ್ಸಿಷನ್ ಆಯಿತು ಫ್ರಮ್ ಇಟ್ಸ್ ಫಸ್ಟ್ ಕಾಂಟ್ಯಾಕ್ಟ್ ವಿತ್ ಬ್ರಿಟಿಷ್ ಕೊಲೋನಿಯಲಿಸ್ ಟು ದ ಗ್ರೋವಿಂಗ್ ಡಾಮಿನೆನ್ಸ್ ಆಫ್ ಬ್ರಿಟಿಷ್ ರೂಲ್ ಓವರ್ ದ ಇಂಡಿಜಿನಿಯಸ್ ಪೀಪಲ್. ಸೊ ಇಲ್ಲಿ ಬ್ರಿಟಿಷ್ ಕೊಲೋನಿಯಲಿಸ್ಟ್ಗಳು ಯಾವ ರೀತಿಯಾಗಿ ತಮ್ಮ ಫಸ್ಟ್ ಕಾಂಟ್ಯಾಕ್ಟ್ ಅನ್ನ ಈ ಇಗ್ಬೋ ಸೊಸೈಟಿ ಏನಿದೆ ನೈಜೀರಿಯಾದಲ್ಲಿ ಇರತಕ್ಕಂಥ ಒಂದು ಸಮಾಜದೊಂದಿಗೆ ತಮ್ಮ ಸಂಪರ್ಕವನ್ನು ಬೆಳೆಸ್ತಾರೆ. ಇಲ್ಲಿ ಟ್ರಾನ್ಸಿಷನ್ ಯಾವ ರೀತಿಯಾಗಿ ಆಗುತ್ತೆ ಈ ನಾವೆಲ್ ಅಲ್ಲಿ ಅವರು ಈಸ್ ಡೆಪಿಕ್ಟಿಂಗ್ ದ ಟ್ರಾನ್ಸಿಷನ್ ಆಫ್ ಇಗ್ಬೋ ಸೊಸೈಟಿ. ಇಗ್ಬೋ ಸೊಸೈಟಿಯಲ್ಲಿ ಏನೇನು ಬದಲಾವಣೆಗಳು ಒಂದು ಕಡೆಗೆ ರಾಜನೀತಿಕ ಪೊಲಿಟಿಕಲ್ ಚೇಂಜಸ್ were there as well as economic changes were there and even religious changes were also there. How Igbo society faces the transition ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಅದನ್ನ ಅವರು ಡೆಪಿಕ್ಟ್ ಮಾಡಿದಲ್ಲಿ ನಾವೆಲ್ಲಿ ಬ್ರಿಟಿಷರು ಯಾವ ರೀತಿ ಡಾಮಿನೆಂಟ್ ಆಗ್ತಾ ಹೋಗು ಇಂಡಿಜಿನಿಯಸ್ ಪೀಪಲ್ ಮೇಲೆ. ಇಂಡಿಜಿನಿಯಸ್ ಮೀನ್ಸ್ ಲೋಕಲ್ ಪೀಪಲ್, ದೇಶಿ ಅಂತ ನಾವೇನಿರ್ತೀವಿ ಆ ದೇಶದಲ್ಲಿ ಮೂಲ ನಿವಾಸಿಗಳಂತ ಏನಿದ್ರು ಆ ಒಂದು ನಿವಾಸಿಗಳ ಮೇಲೆ ಯಾವ ರೀತಿಯಾದಂತಹ ಒಂದು ಬ್ರಿಟಿಷರ ಡಾಮಿನೆನ್ಸ್ ಅನ್ನ ತೋರಿಸಿದ್ರು ಅನ್ನೋದನ್ನ ಈ ನಾವೆಲ್ ಅಲ್ಲಿ ಅವರು ಸಂಕ್ಷಿಪ್ತವಾಗಿ ಹೇಳ್ತಾರೆ. Literary works about this period often painted stereotypical portraits of native Africans as primitives. Even works that were critical of the European colonizers, such as Heart of Darkness by Joseph Conrad, depicted Africans as savages who were both oppressed by and excited the savagery of white Christian Europeans. ಓಕೆ, ಜೋಸೆಫ್ ಕಾನ್ರಾಡ್ ಅವರು ನಾವೆಲ್ಗಳನ್ನು ಬರೆದಿದ್ದಾರೆ. ಅದರಲ್ಲಿ ಹಾರ್ಟ್ ಆಫ್ ಡಾರ್ಕ್ನೆಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಯುರೋಪಿಯನ್ ಕೊಲನೈಸರ್ಸ್ ಅನ್ನ ಸ್ವಲ್ಪ ಕ್ರಿಟಿಸೈಸ್ ಮಾಡ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಆಫ್ರಿಕನ್ಸ್ ಅನ್ನ ಒಂದ್ ರೀತಿ ಪ್ರಿಮಿಟಿವ್ ಆಗಿ ತೋರಿಸ್ತಾರೆ ಅವರು. ಬಟ್ ಇವ್ರು ಹಾಗೆ ಮಾಡೋದಿಲ್ಲ, ಇವರು ಆಫ್ರಿಕನ್ ಕಲ್ಚರ್ ಅನ್ನ ಬಹಳ ಚೆನ್ನಾಗಿ ತೋರಿಸ್ತಾರೆ. ಯಾಕಂತಂದ್ರೆ ಬಿಕಾಸ್ ಹಿ ಈಸ್ ನೇಟಿವ್ ಆಫ್ ದಟ್ ಕಲ್ಚರ್, ದಟ್ ಪರ್ಸನ್. ಚಿನುವ ಅಚಿಬೆ ಅವರು ಏನಪ್ಪಾ ಅಂತಂದ್ರೆ ಅಲ್ಲಿ ಅವರೇ ಆಗ್ತಾರೆ. ಹಾಗಾಗಿ ಅಚಿಬೆ ಅವರು ಲೋಕಲ್ ಕಲ್ಚರ್ ಅನ್ನ ಚೆನ್ನಾಗಿ ಡೆಪಿಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೇಕು. Achibe's novel is a response to these colonialist works of literature. Things Fall Apart is a post-colonial novel that strives to revise previous stereotypes by portraying both cultures with a neutral eye. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಲೈನ್ ಇದು. ಏನಪ್ಪಾ ಅಂತಂದ್ರೆ ಇದು ಒಂದು ಪೋಸ್ಟ್ ಕೊಲೋನಿಯಲ್ ನಾವೆಲ್. ಇದು ಏನ್ ಮಾಡುತ್ತೆ ಅಂತಂದ್ರೆ ಪ್ರೀವಿಯಸ್ ಸ್ಟೀರಿಯೋಟೈಪ್ಗಳು ಏನಿತ್ತು ಅಂದ್ರೆ ಆಫ್ರಿಕನ್ಸ್ ಅಂದ್ರೆ ಹೀಗೇನೆ ಅಂತಕ್ಕಂಥ ಏನ್ ಭಾವನೆ ಇದೆ ಅದನ್ನ ಇದು ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಎಲ್ಲರ ಒಂದು ಇದರಲ್ಲಿ ಯುರೋಪಿಯನ್ಸ್ ಬರೆದಂತಹ ಕೃತಿಗಳು ಅಥವಾ ಬ್ರಿಟಿಷ್ ಬರೆದಂತಹ ಕೃತಿಗಳಲ್ಲಿ ಅವರನ್ನ ಒಂದು ರೀತಿಯಾಗಿ ಮೃಗೀಯವಾಗಿ ಚಿತ್ರಿಸುವಂತಹದ್ದು ಒಂದಿರುತ್ತೆ. ಪ್ರಿಮಿಟಿವ್ಸ್ ತರ ಅವರೊಂಥರ ಬಹಳ ಏನಪ್ಪಾ ಅಂತಂದ್ರೆ ಆದಿ ಮಾನವ ತರ ಇರ್ತಕ್ಕಂಥವ್ರು ಅನ್ನೋಂಥ ರೀತಿಯಲ್ಲಿ ತೋರಿಸ್ತಾರೆ. ಆ ತರ ಏನಿಲ್ಲ, ಅವರಲ್ಲೂ ಒಂದು ಕಲ್ಚರ್ ಇದೆ ಅನ್ನುವಂತಹ ಒಂದು ವಿಚಾರವನ್ನು ಬಹಳ ನ್ಯೂಟ್ರಲ್ ಆಗಿ, ಬಹಳ ಏನಪ್ಪಾ ಅಂದ್ರೆ ಅವ್ರ ಸೈಡ್ಗೂ ಹೋಗೋದಿಲ್ಲ, ಆಮೇಲೆ ಬಹಳ ಈ ಬ್ರಿಟಿಷ್ ಸೈಡ್ಗೂ ಅಲ್ಲ, ಒಂಥರ ನ್ಯೂಟ್ರಲ್ ಐನಲ್ಲಿ ಕಾಂಪ್ಲೆಕ್ಸಿಟಿ ಏನಿದೆ ಇಗ್ಬೋ ಟ್ರೆಡಿಷನ್ಸ್ ಅನ್ನೋದನ್ನ ಇವರಲ್ಲಿ ಹೇಳ್ತಾ ಇದೆ ಅಂತದ್ದು. ಆಮೇಲೆ ನೆಕ್ಸ್ಟ್ ನಾವು ಏನ್ ಮಾಡೋಣ, ಎಕ್ಸ್ಟ್ರಾ ಕ್ರೆಡಿಟ್ ಯಾವ್ದಕ್ಕೆ ಜೋಸೆಫ್ ಕಾನ್ರಾಡ್ಸ್ ಒಂದು ಏನು ಪದವನ್ನು ಬಳಸಿರ್ತಾರೆ, ಆ ಪದವನ್ನ ಇಟ್ಕೊಂಡೇ ಇವರು ಏನ್ ಮಾಡ್ತಾರೆ ಒಂದು ವಿಚಾರವನ್ನು ಹೇಳ್ತಾರೆ ಅಂತಕ್ಕಂಥದ್ದು. ಅದು ಒಂದು ಪ್ರೊವೋಕಿಂಗ್ ಕಾಂಟ್ರವರ್ಸಿ ಅಮಂಗ್ ಕ್ರಿಟಿಕ್ಸ್ ಅಂಡ್ ರೀಡರ್ಸ್. However, Achibe's criticism of Conrad has become a mainstream perspective on Conrad's work and was even included in the 1988 Norton Critical Edition of Heart of Darkness. ಸೊ ಆ ಥರದ ಒಂದು ವಿಚಾರಗಳನ್ನು ಕೂಡ ಅವರು ಬರೀತಾ ಇದ್ರು ಅಥವಾ ವ್ಯಕ್ತಪಡಿಸ್ತಾ ಇದ್ರು ಬೋಲ್ಡ್ ಆಗಿ. ಅಚಿಬೆ ಆಸ್ ಎ ಪೊಲಿಟಿಷಿಯನ್ ಆಗಿನೂ ಕೂಡ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು, ಅದ್ರ ಬಗ್ಗೆ ನಾನು ಜಾಸ್ತಿ ಡಿಸ್ಕಸ್ ಮಾಡೋದಿಲ್ಲ. ಈಗ ಪ್ಲಾಟ್ ಸಮರಿಯನ್ನ ನೋಡೋದಾದ್ರೆ ಬಹಳ ದೀರ್ಘವಾಗಿದೆ, ಅದಷ್ಟು ಸಂಕ್ಷಿಪ್ತವಾಗಿ ಇದೆ. As a young man, Okonkwo becomes one of the greatest wrestlers in the clan. Okonkwo ಮುಖ್ಯವಾದಂತಹ ಪಾತ್ರ, ಹೀರೋ ಅಂತ ನಾವು ಹೇಳ್ತೀವಿ. Okonkwo is the hero or protagonist of this novel. He becomes one of the greatest wrestlers in the clan. ಆರಂಭದ ಒಂದು 25 ಚಾಪ್ಟರ್ಗಳಿದಾವೆ, ಆಕ್ಚುಲಿ 2 ಪಾರ್ಟ್ಗಳಿದೆ ನಾವೆಲ್ಲ.
25 ಚಾಪ್ಟರ್ಗಳಲ್ಲಿ ಮೊದಲನೇ ಚಾಪ್ಟರ್ ಹೇಗೆ ಶುರು ಆಗುತ್ತೆ, ರೆಸ್ಲಿಂಗ್ ಕಾಂಪಿಟೇಷನ್ ಶುರು ಆಗುತ್ತೆ. ಅದರಲ್ಲಿ ಒಕಾಂಕೋ ಬಿಕಮ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ರೆಸ್ಲರ್ಸ್ ಇನ್ ಪ್ಲಾನ್. ಅವ್ರ ಪ್ಲಾನ್ ಅಂತಂದ್ರೆ ಅವರ ಸಮುದಾಯದಲ್ಲಿ ಒಬ್ಬ ದೊಡ್ಡ ರೆಸ್ಲರ್ ಆಗಿ ಆ, ಒಕಾಂಕೋ ಅಲ್ಲಿ ಎಮರ್ಜ್ ಆಗ್ತಾನೆ ಅಂತಕ್ಕಂಥದ್ದು ಆ ಒಂದು ಇದರಿಂದ ನಾವೆಲ್ ಸ್ಟಾರ್ಟ್. ಒಕಾಂಕೋ ವ್ಯಾಲ್ಯೂ ಸ್ಟ್ರೆಂತ್ ಅಂಡ್ ಅಗ್ರೆಷನ್ ಟ್ರೇಟ್ಸ್ ಈ ಬಿಲೀವ್ಸ್ ಆರ್ ಮ್ಯಾಸ್ಕುಲೈನ್. ಅವರು ಬಹಳ ಮ್ಯಾಸ್ಕುಲೈನ್ ಆಗಿ ಥಿಂಕ್ ಮಾಡ್ತಿರ್ತಾನೆ. ಬಹಳ ಆ, ಏನಂತ ಗಂಡಸು ಹೀಗಿರ್ಬೇಕು ಹಾಗಿರ್ಬೇಕು ಗಂಡಸ್ತನ ಅಂತೆಲ್ಲ ಹೇಳ್ತಿರ್ತಾನೆ. ಅಂದ್ರೆ ಅವರ ತಂದೆನೂ ಇಲ್ಲಿ ಮುಖ್ಯ ಆಗ್ತಾನೆ. ಅವ್ರ ತಂದೆ ಬಗ್ಗೆನೂ ಹೇಳ್ತಾರೆ ಇಲ್ಲಿ ಮುಂದೆ. ಅವ್ರ ತಂದೆ ವಾಸ್ ನಾಟ್ ಲೈಕ್ ದಿಸ್ ಪರ್ಸನ್. ಕಾಂಕೋನ ಒಂದು ರೀತಿಯ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಉನೋಕ ಅಂತ ಬರ್ತದೆ. ಉನೋಕ ಇಸ್ ಹಿಸ್ ಫಾದರ್. ಸೊ ಉನೋಕ ಸ್ವಲ್ಪ ವೀಕ್ ಇರ್ತಾನೆ, ಸ್ವಲ್ಪ ಲೇಸಿ ಇರ್ತಾನೆ. ಹಂಗಾಗಿ ಅವನ ತಂದೆ ತರ ನಾನು ಆಗ್ಬಾರ್ದು ಅಂತ ಡಿಸೈಡ್ ಮಾಡಿರ್ತೀನಿ ಕಾಂಕೋ. ಹಂಗಾಗಿ ಹಿಸ್ ವರ್ಸ್ಟ್ ಫಿಯರ್ ಈಸ್ ಟು ಬಿ ಥಾಟ್ ಆಫ್ ಆಸ್ ಫೆಮಿನೈನ್ ಆರ್ ವೀಕ್ ಲೈಕ್ ಹಿಸ್ ಫಾದರ್. ನಾನು ಮಾತ್ರ ಏನಾದ್ರೂ ಆಗ್ಲಿ ನನ್ನ ತಂದೆ ತರ ಮಾತ್ರ ನಾನು ಆಗ್ಬಾರ್ದು, ಬಹಳ ವೀಕ್ ಇದ್ದ, ನಾನು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಅವನು ಯೋಚನೆ ಮಾಡ್ತಿರ್ತಾನೆ. ಕಾಂಕೋಸ್ ವೆಲ್ತ್ ಅಂಡ್ ಸ್ಟೇಟಸ್ ವಿದಿನ್ ದ ಟ್ರೈಬ್ ಗ್ರೂಪ್. ರೆಸ್ಲರ್ ಇರ್ತಾನೆ, ಕಷ್ಟಪಟ್ಟು ದುಡಿತಾನೆ. ಸೊ ಅವನ ವೆಲ್ತ್ ಕೂಡ ಜಾಸ್ತಿ ಆಗುತ್ತೆ ಅವನೊಂದು ಸಮುದಾಯದಲ್ಲಿ, ಅವರ ಒಂದು ಟ್ರೈಬ್ ನಲ್ಲಿ. ಅಂಡ್ ಹಿ ಬಿಕಮ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಮೆನ್ ಇನ್ ದ ಲ್ಯಾಂಡ್. ಆ ಒಂದು ಭೂಮಿಯಲ್ಲಿ, ಆ ಪ್ರದೇಶದಲ್ಲಿ ಒಬ್ಬ ಗ್ರೇಟ್ ಮ್ಯಾನ್ ಆಗ್ತಾನೆ. ವಿತ್ 3 wives. ಅವನಿಗೆ 3 ಜನ ಹೆಂಡತಿಯರು ಇರ್ತಾರೆ. ಅಂಡ್ ಲಾರ್ಜ್ ಸ್ಟಾಕ್ ಆಫ್ ಆಮ್ಸ್ ಅಂತ ಹೇಳ್ತೀವಿ. ಆಮ್ ಅಂತಂದ್ರೆ ಅದು ಗೆಣಸಿನ ಜಾತಿ. ಓಕೆ, ಸುಮ್ಮನೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಆಮ್ಸ್ ಅಂತಂದ್ರೆ ಗ್ರೋನ್ ಬೈ ಇವೋ ಮೆನ್ ಆಮ್ ಸಿಂಬಲೈಸ್ ಮೆಸ್ಕ್ಯುಲಿನಿಟಿ ವೆಲ್ತ್ ರೆಸ್ಪೆಕ್ಟ್ ಅಂತ ಈ ತರ ಇರುತ್ತದೆ. ಗೆಣಸಿನ ಜಾತಿ ಒಂಥರದ ಆಹಾರ ವಸ್ತು ಸಂಗ್ರಹ ಯಾರ ಹತ್ರ ಜಾಸ್ತಿ ಇರುತ್ತೋ ಅವರು ಬಹಳ ಶ್ರೀಮಂತರು ಅಂತ. ನೆಟ್ ಹಚ್ಚರ್ ಅಂತ ಅದನ್ನೇ ಬಹಳ ಮುಖ್ಯ ಆಹಾರವಾಗಿ ಬಳಸ್ತಾ ಇರ್ತಾರೆ. ಈ ಟ್ರೀಟ್ಸ್ ಹಿಸ್ ಫ್ಯಾಮಿಲಿ ವಿತ್ ಹೆವಿ ಹ್ಯಾಂಡ್. ತನ್ನ ಫ್ಯಾಮಿಲಿಯನ್ನು ಅವನು ಬಹಳ ಹೆವಿಯಾಗಿ ಟ್ರೀಟ್ ಮಾಡ್ತಾನೆ. ಹೆವಿ ಹ್ಯಾಂಡ್ ಇಂದ ಅಂತಂದ್ರೆ ಪ್ರೀತಿಯಿಂದ ಅಂತಲ್ಲ, ಬಹಳ ಕಠೋರವಾಗಿ ಟ್ರೀಟ್ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ದಾಕ್ಷಿಣ್ಯಕ್ಕೆ ಒಳಗಾಗ್ತಾರೆ. ಅಂದ್ರೆ ಬಹಳ ಸ್ಟ್ರಿಕ್ಟ್ ಆಗಿರ್ತಾನೆ ಫ್ಯಾಮಿಲಿಯವ್ರ ಜೊತೆ. ಬಿಲೀವಿಂಗ್ ದಟ್ ದ ಓನ್ಲಿ ಎಮೋಷನ್ ವರ್ತ್ ಶೋಯಿಂಗ್ ಇಸ್ ಆಂಗರ್. ಮನೆಯವರೊಂದಿಗೆ ಯಾವುದೇ ಎಮೋಷನ್ ತೋರಿಸುವ ಅಗತ್ಯ ಇಲ್ಲ. ತೋರಿಸಬಹುದು ಆದ್ರೆ ಇಸ್ ಆಂಗರ್ ಓನ್ಲಿ. ಸಿಟ್ಟು ಒಂದೇ, ಅವರು ಸಿಟ್ಟಿಗೊಂದೇ ಅರ್ಹರು ಅನ್ನೋ ರೀತಿಯಲ್ಲಿ ಸಿಟ್ಟು ಮಾಡಿದ್ರೆ ಅವರು ಕಂಟ್ರೋಲ್ ಅಲ್ಲಿ ಇರ್ತಾರೆ ಅಂತ ಭಾವನೆ ಒಂದಾಗಿತ್ತು. ಒಕಾಂಕೋ ಈಸ್ ಪರ್ಟಿಕ್ಯುಲರ್ಲಿ ವರೀಡ್ ಅಬೌಟ್ ಹಿಸ್ ಎಲ್ಡೆಸ್ಟ್ ಸನ್ ನೋಯೆ. ನೋಯೆ ಅಂತ ಬರ್ತಾನೆ. ಈ ನೋವೆ ಏನಿದ್ದಾನೆ ಈಸ್ ದ ಎಲ್ಡೆಸ್ಟ್ ಸನ್ ಆಫ್ ಒಕಾಂಕೋ. ನಿಮಗೆ ಒಂದು ಮಾರ್ಕ್ಸಿನ ಪ್ರಶ್ನೆ ಬರಬಹುದು, ಏನಂತಂದ್ರೆ ಯಾರು ಒಕಾಂಕೋನ ಮಗ, ಹೂ ಇಸ್ ದ ಸನ್ ಆಫ್ ಒಕಾಂಕೋ ಅಥವಾ ಹೂ ಇಸ್ ನೋವೆ ಅಂತ ಕೇಳ್ಬೋದು. ನೋಯೆ ಯಾರು? ನೋ ಇಸ್ ದ ಎಲ್ಡೆಸ್ಟ್ ಸನ್ ಆಫ್ ಒಕಾಂಕೋ ಅಂತ ಹೇಳ್ಬೇಕಾಗುತ್ತೆ. ನೋಮ್ ಹಿ ಸೀಸ್ ಸೈನ್ಸ್ ಆಫ್ ಲೇಜಿನೆಸ್ ರೆಮಿನಿಸೆಂಟ್ ಆಫ್ ಒನೋಕ. 3 ಜನರೇಷನ್ಗಳಿದಾವೆ. ಒಂದು ಒನೋಕಾನ ಜನರೇಷನ್, ಒನೋಕ ಒಕಾಂಕೋಸ್ ಫಾದರ್, ಒಕಾಂಕೋ ಅಂಡ್ ನೋಯೆ. ಅಜ್ಜ, ಮಗ, ಮೊಮ್ಮಗ. ಅಜ್ಜ ಒನೋಕ, ಮಗ ಒಕಾಂಕೋ, ಮೊಮ್ಮಗ ನೋಯೆ. ಸೊ ಈ ನೋಯೆ ಏನಿದಾನೆ ಅವ್ರ ಅಜ್ಜನ್ ಹೋಗ್ತಿರ್ತಾನೆ. ಅವ್ರ ಅಜ್ಜನ್ ತನ ಇದೆಯಲ್ಲೋ ನೀನು ತರ ಲೇಜಿ ಅಂತ. ಅವನಿಗೆ ಇಷ್ಟ ಇರೋದಿಲ್ಲ ಅವ್ರ ಅಜ್ಜನ್ ತರ ತನ್ನ ಮಗ ಅಂದ್ರೆ ತನ್ನ ತಂದೆ ತರ ತನ್ನ ಮಗ ಆಗಬೇಕು ಅಂತ ಆಗಬಾರ್ದು ಅನ್ನೋದೇ ಇರುತ್ತೆ ಅವನ ತಲೆಯಲ್ಲಿ. ಒನ್ ಡೇ ದ ಕ್ಲಾನ್ ಸೆಟಲ್ಸ್ ಅನ್ ಆರ್ಗ್ಯುಮೆಂಟ್ ವಿತ್ ಅ ನೇಬರಿಂಗ್ ವಿಲೇಜ್ ಬೈ ಡಿಮ್ಯಾಂಡಿಂಗ್ ದ ಸ್ಯಾಕ್ರಿಫೈಸ್ ಆಫ್ ಅ ವರ್ಜಿನ್ ಅಂಡ್ 15-year-old ಬಾಯ್ ನೇಮ್ಡ್ ಇಕೆಮೆ ಪೊನಾ. ಇದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಇಕೆಮೆ ಪೊನಾ, ಹೂ ಲಿವ್ಸ್ ವಿತ್ ಒಕಾಂಕೋಸ್ ಫ್ಯಾಮಿಲಿ ಫಾರ್ ದ ನೆಕ್ಸ್ಟ್ 3 years. ಒಂದೇನೋ ಊರಿನ ಜಗಳ, ಊರು ನೇಬರಿಂಗ್ ವಿಲೇಜ್ ಜೊತೆಗೆ ಈ ಒಂದು ವಿಲೇಜ್ ಒಂದು ಏನಾಗಿರುತ್ತೆ ಆರ್ಗ್ಯುಮೆಂಟ್, ಜಗಳ ಸೆಟ್ಲ್ ಆಗ್ಬೇಕಾಗಿರುತ್ತೆ. ಸೆಟ್ಲಿಂಗ್ ಅಲ್ಲಿ ಏನು ಒಬ್ಬ ವರ್ಜಿನ್ 15-year-old ಸ್ಯಾಕ್ರಿಫೈಸ್ ಮಾಡಬೇಕು. ಅದ್ರ ಜೊತೆಗೆ ಒಬ್ಬ ಆ ಕ್ಲಾನ್ ಒಬ್ಬ ಬಾಯ್ನನ್ನ ಈ 3 ವರ್ಷದ ಕಾಲ ಇವ್ರ ಮನೇಲಿ ಇರ್ತಾನೆ. ಆ ಹುಡುಗನನ್ನ ಈ ಹಳ್ಳಿ ಕೊಡ್ಬೇಕು, ಒಂಥರ ಚಿತ್ತದ ತರ ಕೊಡ್ಬೇಕು, ಮತ್ತು ಒಂದೇನೋ ಬಲಿ ಕೊಡ್ಬೇಕು ಅನ್ನೋಂಥದ್ದು ಕರಾರ್ನಾಗಿರುತ್ತೆ. ಇವನು ಸ್ವಲ್ಪ ಹಿರಿಯ ಮನುಷ್ಯ ಇರ್ತಾನೆ, ಊರಿನಲ್ಲಿ ಬಹಳ ಪ್ರಭಾವಿ ವ್ಯಕ್ತಿ ಆಗಿರ್ತಾನೆ. ಹಂಗಾಗಿ ಇಕೆಮೆ ಪೊನಾನನ್ನ ತನ್ನ ಮನೆಯಲ್ಲಿ ಇಟ್ಕೊಳ್ತಾನೆ 3 ವರ್ಷಗಳ ಕಾಲ.
ಅವನು ಬಹಳ ಹತ್ತಿರ ಆಗ್ತಾನೆ ಕಾಂಕೋಗೆ ಹತ್ತಿರ ಆಗಿ ಮಗನಕಿನ ಹೆಚ್ಚು ಅನ್ನುವಂಥ ರೀತಿಯಲ್ಲಿ ಆಗುತ್ತೆ. ಲೆಟ್ಸ್ ಸಿ. While living with Okonkwo's family, Ikemefuna becomes very close to Noe. ನೋಯೆಗೆ ಬಹಳ ಕ್ಲೋಸ್ ಆಗ್ತಾನೆ. ನೋಯೆ ಅಂದ್ರೆ Okonkwoನ ಮಗ. Sharing folk tales and encouraging him to enjoy masculine tasks. ಸೊ ಅವಾಗ ಅವರ ತಂದೆ ತನ್ನ ಮಗ ಯಾವ ರೀತಿ ಆಗ್ಬೇಕಂತ ಅನ್ಕೊಳ್ತಿರ್ತಾನೆ, ಆ ಒಂದು ಆಸೆಯನ್ನ ಈಡೇರಿಸೋದಕ್ಕೆ ಯಾರು ಇಕೆಮೆಫೋನ ಟ್ರೈ ಮಾಡ್ತಾನೆ. ಮಸ್ಕ್ಯುಲೈನ್ ಟಾಸ್ಕ್ ಗಳನ್ನ ಮಾಡೋದಕ್ಕೆ ಎನ್ಕರೇಜ್ ಮಾಡ್ತಾನೆ. Okonkwo approves of his influence on Noe and grows fond of Ikemefuna himself. ಸೊ Okonkwoನಿಗೆ ಬಹಳ ಇಷ್ಟ ಆಗುತ್ತೆ Ikemefuna ಒಂದು ಪ್ರವೃತ್ತಿ. ಇನ್ಫ್ಲೂಯೆನ್ಸ್ ಆನ್ ನೋಯೆ ಏನಿದೆ ಅದನ್ನ ಎನ್ಕರೇಜ್ ಮಾಡ್ತಾನೆ, ಅಪ್ರೂವ್ ಕೂಡ ಮಾಡ್ತಾನೆ. ಗ್ರೋಸ್ ಫಾಂಡ್ ಆಫ್ Ikemefuna ಹಿಮ್ಸೆಲ್ಫ್, Ikemefuna ಇಷ್ಟಪಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅಡ್ಡಿಲ್ಲ, ನನ್ನ ಮಗನಿಗೆ ಒಂದು ಮೆಸ್ಕ್ಯುಲೈನಿಟಿಯನ್ನು ಕಲಿಸುವಂತ ವ್ಯಕ್ತಿ ಬಂದ್ಬಿಟ್ಟ ಅಂತ ಹೇಳಿ Ikemefuna soon starts to call Okonkwo father. ಅವನು ಕೂಡ ಇನ್ನೊಬ್ಬ ಮಗನ ರೀತಿಯಲ್ಲಿ ಬೆಳಿತಾನೆ. ಅದು Ikemefuna ಸಾಕು ಮಗನ ತರ ಆಗಿಬಿಡ್ತಾನೆ. ಅವನು ಕೂಡ Okonkwoನ ಫಾದರ್ ಅಂತ ಕರೆಯೋದಕ್ಕೆ ಶುರು ಮಾಡ್ತಾನೆ. ಆಫ್ಟರ್ 3 years, 3 ವರ್ಷ ಚೆನ್ನಾಗಿರುತ್ತೆ. 3 ವರ್ಷದ ನಂತರ ಏನಾಗುತ್ತೆ, ವೆನ್ ದ ಓಲ್ಡೆಸ್ಟ್ ಮ್ಯಾನ್ ಆಫ್ ದ ಟ್ರೈಬ್ Izuweidu informs Okonkwo that Ikemefuna must be killed. He advises him not to participate in the killing since the boy calls you father. ಅವಾಗ ಅದೇನೋ ಜಗಳಗಳು, ಎರಡು ಊರಿನ ಮಧ್ಯದ ಜಗಳದ ಪ್ರಕಾರ ಏನೋ ಇದು ಇರುತ್ತೆ. ಅವಾಗ ಊರಿನ ಓಲ್ಡೆಸ್ಟ್ ಮ್ಯಾನ್ ಇರ್ತಾನೆ, ಅವನು ಇಸುವೇಡು ಅಂತೇಳಿ. ಅವನು ಹೇಳ್ತಾನೆ Okonkwo, ನೋಡಪ್ಪ, Ikemefuna ಸಾಯಿಸಬೇಕು ನಾನು, ಯಾಕಂದ್ರೆ ಅವನು ಬೇರೆ ಹೇಳೇನು, ಅವನಿಂದ ಏನೋ ತಪ್ಪಾಗಿದೆ, ಹಂಗಾಗಿ ಅವನು ಸಾಯಿಸ್ಬಿಡೋಣ ಅಂತ ಹೇಳ್ತಾನೆ. ಅವಾಗ ನೀನ್ ಈ ಒಂದು ಪಾರ್ಟಿಸಿಪೇಟ್ ಮಾಡಬೇಡ, ಈ ಒಂದು ಕಿಲ್ಲಿಂಗ್ ಅಲ್ಲಿ ನೀನ್ ದೂರ ಇದ್ದು ಬಿಡಿದ್ರಿಂದ ನಾವೆಲ್ಲ ಅವನು ಸಾಯಿಸ್ತೇವೆ ಅಂತ ಹೇಳ್ತಾನೆ. ಯಾಕಂದ್ರೆ ಆ ಹುಡುಗ ನಿನಗೆ ಅಪ್ಪ ಅಂತ ಕರೀತಾನೆ, ಸೊ ಯು ಸ್ಟೇ ಅವೇ ಫ್ರಮ್ ದಿಸ್ ಆಕ್ಟ್ ಅಂತ ಹೇಳ್ತಾನೆ. Okonkwo ಇಗ್ನೋರ್ಸ್ ದಿಸ್ ಅಡ್ವೈಸ್. ಅವನೇ ಅದ್ಯಾಕೆ, ನಾನು ಅದರಿಂದ ದೂರ ಹೋಗೋದಿಲ್ಲ, ನಾನು ಬರೋನೆ, ನಾನು ಒಂದು ಊರಿನ ಹಿರಿ ಮನುಷ್ಯ, ನಾನು ಪ್ರಭಾವಿ ಮನುಷ್ಯ, ಅದೇನ್ ಡಿಸಿಷನ್ ತಗೊಳ್ರಿ ನಾನು ಕೂಡ ಅಲ್ಲಿರೋನೆ ಅಂತ ಹೇಳ್ತೀನಿ. ಬೇರಿಂಗ್ ದಟ್ ಅದರ್ಸ್ ವಿಲ್ ಫೈಂಡ್ ಹಿಮ್ ವೀಕ್ ಆರ್ ಇಫೆಮಿನೇಟ್. ಸೊ ಒಂದು ವೇಳೆ ಏನಪ್ಪಾ ಅಂತಂದ್ರೆ ಬರ್ಲಿಲ್ಲ ಅಂತಂದ್ರೆ, ಓ ನೋಡು ಮಗನ ಸಾಯಿಸೋದಕ್ಕೆ ಬರ್ಲಿಲ್ಲ, ಮಗ ಅಂತ ಬಹಳ ಹಚ್ಕೊಂಡ್ಬಿಟ್ಟಿದ್ದ, ಅವನು ವೀಕ್ ಇದ್ದಾನೆ ಅಂತ ಅನಿಸ್ಬಾರ್ದಲ್ಲ ಅಂತ ಅನ್ಕೊಂಡು ಇವನು Okonkwo ಅದಕ್ಕೆ ಹೋಗ್ತಾನೆ. ಅಂಡ್ ಹಿ ಪ್ರೊಸೀಡ್ಸ್ ಟು ಸ್ಟ್ರೈಕ್ ದ ಕಿಲ್ಲಿಂಗ್ ಬ್ಲೋ ವೆನ್ ದೇ ಟೇಕ್ Ikemefuna ಔಟ್ ಟು ಬಿ ಕಿಲ್ಡ್ ದ ನೆಕ್ಸ್ಟ್ ಡೇ. ಸಾಯಿಸುವಂತ ಸಂದರ್ಭ ಬಂದಾಗ ಇವನೇ ಸಾಯಿಸುವ ಹೊಡೆತವನ್ನು ಕೂಡ ಕೊಡ್ತಾನೆ ಅಂತಕ್ಕಂಥದ್ದು. ಇದು ನಿನ್ನಲ್ಲಿರ್ತಕ್ಕಂಥ ಎಲ್ಲಿ ನನ್ನ ಒಂದು ಸ್ಟ್ರೆಂತ್ ಕಡಿಮೆ ಆಯ್ತು ಅಂತ ಅನ್ಕೊಂಡ್ಬಿಡ್ತಾರ, ಅಥವಾ ನಾನು ವೀಕ್ ಅಂತ ಯಾರಾದ್ರೂ ಅನ್ಕೊಂಡ್ಬಿಟ್ರೆ ಹೇಗೆ ಅನ್ನುವಂಥ ಒಂದು ವಿಚಾರ ಅವನು ಈ ತರ ಮಾಡೋದಕ್ಕೆ ಅರ್ಜೆಂಟ್. Soon Izuwedo passes away and his funeral celebration draws the entire clan. ಮುಂದೆ Izuwedo ಕೂಡ ಸಾಯ್ತಾನೆ, ಊರಿನ ಹಿರಿ ಮನುಷ್ಯ. ಡ್ಯೂರಿಂಗ್ ದ ಬರಿಯಲ್ Okonkwo's ಗನ್ ಎಕ್ಸ್ಪ್ಲೋಡ್ಸ್. ಇಲ್ಲಿ ಒಂದು ಅವಘಡ ನಡೆಯುತ್ತೆ. ಅವಘಡಕ್ಕಿಂತ ಒಂದು ಅಚಾತುರ್ಯ, ಅನ್ಎಕ್ಸ್ಪೆಕ್ಟೆಡ್ ಘಟನೆ ನಡೆಯುತ್ತೆ. ಏನ್ ಘಟನೆ ಅಂತಂದ್ರೆ, Okonkwoನ ಗನ್ ತಗೊಂಡ್ ಬಂದಿರ್ತಾನೆ, ಗನ್ನಿಂದ ಒಂದು ಏನಾಗುತ್ತೆ, ಎಕ್ಸ್ಪ್ಲೋಷನ್ ಆಗುತ್ತೆ, ಗನ್ನಿಂದ ಒಂದು ಬುಲೆಟ್ ಹಾರುತ್ತೆ. ಅದರಲ್ಲಿ Izuwedoನ 16 ವರ್ಷದ ಮಗ ಸತ್ ಹೋಗ್ಬಿಡ್ತಾನೆ. ಅದು ಒಂದು ಮಿಸ್ಟೇಕ್. ಅದು ಮಿಸ್ಟೇಕ್ ಅಲ್ಲಿ ಸಾಯಿಸಿದ್ದ, ಅವನೇನ್ ಬೇಕಂತ ಸಾಯಿಸಿದ್ದಲ್ಲ, ಗನ್ ಟ್ರಿಗರ್ ಆಗಿಬಿಡುತ್ತೆ. ಆ ಟೈಮಿಗೆ ಮಗ ಅಲ್ಲಿರ್ತಾನೆ. ಹಂಗಾಗಿ ಇಲ್ಲಿ ಏನಾಗುತ್ತೆ, ಮತ್ತೆ ಕೋರ್ಟ್ ಕಚೇರಿ ಅಂತ, ಅವ್ರು ಕೋರ್ಟ್ ಕಚೇರಿಗಳಿರ್ತಾವಲ್ಲ, ಅವ್ರ ಊರಿನ ಒಂದು ಪಂಚಾಯಿತಿ ಅಂತ ಏನ್ ಹೇಳ್ತೀವಿ, ಆ ಪಂಚಾಯಿತಿ ಪ್ರಕಾರ ಏನಾಗುತ್ತೆ, ತೀರ್ಮಾನ ಏನು, ಯಾರಾದ್ರೂ ಸಾಯಿಸಿದ್ರೆ ಅವರು ಒಂದು ಇದರಿಂದ ಒಂದಿಷ್ಟು ವರ್ಷ ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಹೇಳ್ತಾರೆ. Okonkwo has no choice but to flee the clan with his family. ಫ್ಯಾಮಿಲಿ ಸಮೇತ ಊರಿಂದ ಬಹಿಷ್ಕಾರ ಆಗ್ಬೇಕಾಗತ್ತೆ, ಒಂಥರ ಅಜ್ಞಾತವಾಸನೋ ವನವಾಸಕ್ಕೆ ಹೋಗ್ಬೇಕಾಗತ್ತೆ. ಬಿಕಾಸ್ ದ ಕ್ರೈಮ್ ಈಸ್ ಅ ಫೀಮೇಲ್ ಕ್ರೈಮ್. ಅದರೊಳಗೂ ಫೀಮೇಲ್ ಕ್ರೈಮ್ ಅಂತದ್ದು ಅಂದ್ರೆ, ಸೆಟ್ಟಿನಿಂದ ಹೊಡೆದಿದ್ರೆ, ದ್ವೇಷದಿಂದ ಸಾಯಿಸಿದ್ರೆ ಅದು ಮೇಲ್ ಕ್ರೈಮ್ ಆಗ್ತಿತ್ತು ಅನ್ಸುತ್ತೆ. ಇದು ಅಚಾತುರದಿಂದ ಹೊಡೆದ್ರಿಂದ ಇದು ಫೀಮೇಲ್ ಕ್ರೈಮ್, ಹೀಗಾಗಿ ಆಕ್ಸಿಡೆಂಟಲ್ ಕ್ರೈಮ್ ಆಗಿರೋದ್ರಿಂದ ಸೊ ದೇ ಮೇ ರಿಟರ್ನ್ ಇನ್ 7 years. 7 ವರ್ಷ ಆದ ನಂತರ ನೀವು ಬರ್ಬೋದು, ಮತ್ತೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಸೊ ಇವನು 7 ವರ್ಷ ಅವ್ರು ಬಿಟ್ಟು ಹೋಗ್ಬೇಕಿರುತ್ತೆ ಫ್ಯಾಮಿಲಿ ಸಮೇತ. ಅಲ್ಲಿ ಏನೇನು ಎದುರಿಸ್ತಾನೆ ಡ್ಯೂರಿಂಗ್ ದೇರ್ ಟೈಮ್ ಇನ್ ಎಕ್ಸೈಲ್. ಎಕ್ಸೈಲ್ ಅಂತಂದ್ರೆ ಒಂದು ರೀತಿ ಅಜ್ಞಾತವಾಸ ಅಂತ ಹೇಳ್ಬೋದು, ವನವಾಸ ಅಂತ ಹೇಳ್ಬೋದು. ಅದಕ್ಕೆ ಕಂಪೇರ್ ಮಾಡ್ಬೋದು. ಸೊ ಎಕ್ಸೈಲ್ ಟೈಮ್ ಅಲ್ಲಿ 7 ವರ್ಷ ಏನ್ ಬಹಿಷ್ಕಾರ ಆಗಿರ್ತಾನೆ, ಆ ಒಂದು ಟೈಮ್
Okonkwo and his family work hard to start a new farm in Okonkwo's motherland. ಸೊ ಅವರ ತಾಯಿಯ ಊರಿಗೆ ಹೋಗ್ತಾನೆ, ತಾಯಿಯ ತವ್ರ ಮನೆಗೆ ಹೋಗಿ ಅಲ್ಲಿ ಒಂದು ಹೊಸ ಗದ್ದೆಯನ್ನ ಉಳೋದಕ್ಕೆ ಶುರು ಮಾಡಿ ಹೊಸ ಬದುಕನ್ನ ಕಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಂಬಾಂಟ ಆ ಊರ ಹೆಸರೇನ್ರಿ, ಎಂಬಾಂಟ ಅಂತ ಹೇಳಿ, ಎಂಬಾಂಟ ಅಂತ ಅನ್ಬೇಕಾಗುತ್ತೆ ಅದನ್ನ. His mother's kinsmen treat them kindly, but Okonkwo is extremely discouraged by the circumstances. He plans for the day he can return to his rightful place in Okonkwo. ಸೊ ಅಲ್ಲಿ ಪಾಪ ಏನೋ ಬಹಿಷ್ಕಾರ ಆಗಿ ಬಂದಿದ್ದಾನೆ, ಅವನಿಗೇನೋ ಸಹಾಯ ಮಾಡೋಣ ಊರ್ ಜನ ಇಲ್ಲ, ಅವರ ತಾಯಿಯ ಊರ್ನವರಿಲ್ಲ ಅಥವಾ ತಾಯಿಯ ಸಂಬಂಧಿಕರು ಬಹಳ ಕೈಂಡ್ ಆಗಿ ಟ್ರೀಟ್ ಮಾಡ್ತಾರೆ. ಬಟ್ Okonkwo ಅವನಿಗೆ ಅದೇನು ಅಂತ ಇಷ್ಟ ಆಗೋದಿಲ್ಲ. ಅಂತಂದ್ರೆ ಅವನು ತನ್ನ ಊರಿಗೆ ಮರಳಬೇಕು, ಅಲ್ಲೇ ನಾನು ಇದನ್ನು ಆಳ್ಬೇಕು ಅನ್ನೋ ರೀತಿಯಲ್ಲಿ ಇರ್ತಾನೆ. ಅವನವರು ಉಮೋಫಿಯಾ ಅಂತ ಹೇಳಿ, ಅಲ್ಲಿ ನಾನು ಏನಪ್ಪಾ ಅಂತಂದ್ರೆ ಆಳ್ಬೇಕು, ಅಲ್ಲಿ ನಾನು ರಾಜನಂಗೆ ಮೆರೆದವನು, ಇಲ್ಲಿ ಬಂದು ಇವರು ಒಂದು ದಾಕ್ಷಿಣ್ಯಕ್ಕೆ ಒಳಗಾಗ್ಬೇಕಾಯ್ತಲ್ಲಪ್ಪ ಅಂತ ಅವನಿಗೆ ಮನಸ್ಸಿನಲ್ಲಿ ಇರುತ್ತೆ. ವೈಲ್ ಹಿ ವರ್ಕ್ಸ್ ಇನ್ ಅಂಬಾಂಟ, ದ ವೈಟ್ ಮೆನ್ ಬಿಗಿನ್ ಟು ಅಪಿಯರ್ ಅಮಂಗ್ ನೇಬರಿಂಗ್ ಪ್ಲಾನ್ಸ್. ಇವನು ಎಂಬಾಂಟಾದಾಗಿದ್ದಾಗ ಅವನವರು ಉಮೋಫಿಯಾದಲ್ಲಿ ಅನೇಕ ಬದಲಾವಣೆಗಳು ಶುರು ಆಗುತ್ತೆ. ಅದರಲ್ಲಿ ಮೊದಲನೇದು ಏನಪ್ಪಾ ಅಂತಂದ್ರೆ ವೈಟ್ ಮೆನ್, ದಟ್ ಈಸ್ ಕೊಲೊನೈಸರ್ಸ್ ಅಂತ ಏನ್ ಹೇಳ್ತೀವಿ, ಆ ಯುರೋಪಿಯನ್ಸ್ ಏನ್ ಮಾಡ್ತಾರೆ, ಅದರಲ್ಲೂ ಬ್ರಿಟಿಷರ್ಸ್ ಬರೋದಕ್ಕೆ ಶುರು ಮಾಡ್ತಾರೆ. ದೇ ಸ್ಟಾರ್ಟ್ ಟು ಅಪಿಯರ್ ಅಮಂಗ್ ದ ನೇಬರಿಂಗ್ ಕ್ಲಾಸ್. ಅಂದ್ರೆ ನೆರೆಹೊರೆಯ ಹಳ್ಳಿಗಳಲ್ಲಿ, ನೆರೆಹೊರೆಯ ಸಮುದಾಯಗಳಲ್ಲಿ ಅವರ ಒಂದು ಅಪಿಯರೆನ್ಸ್ ಕಾಣಿಸ್ಕೊಳ್ಳುತ್ತೆ, ಅವರು ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತಾರೆ. ಕಾಸಿಂಗ್ ಸ್ಟೋರೀಸ್ ಟು ಸ್ಪ್ರೆಡ್ ಅಬೌಟ್ ದೇರ್ ಪವರ್ ಅಂಡ್ ಡಿಸ್ಟ್ರಕ್ಷನ್. ಅವರ ಒಂದು ಪವರ್ ಎಷ್ಟಿದೆ, ಅವರಲ್ಲಿ ಗನ್ಗಳಿದಾವೆ, ಅವರಲ್ಲಿ ತುಪಾಕಿಗಳಿದಾವೆ, ಅವರಲ್ಲಿ ಫಿರಂಗಿಗಳಿದಾವೆ ಅನ್ನುವಂಥ ಸುದ್ದಿಗಳೆಲ್ಲ ಹರಡೋದಕ್ಕೆ ಶುರು ಆಗುತ್ತೆ. ಯಾವ ರೀತಿ ಡಿಸ್ಟ್ರಕ್ಷನ್ ಮಾಡ್ತಾರೆ ಅಂತ ಇವನಿಗೆ ಅದು ಇಷ್ಟ ಇರೋದಿಲ್ಲ. ಅಫ್ಕೋರ್ಸ್ ಹಿ ಬಿಲೀವ್ಸ್ ಇನ್ ಹಿಸ್ ಓನ್ ಪ್ಲಾನ್ ಅಂಡ್ ಹಿಸ್ ಕಲ್ಚರ್, ಅದ್ರ ಬಗ್ಗೆ ಎಲ್ಲ ಬಹಳ ಅಭಿಮಾನ ಇರುತ್ತೆ ಅವನಿಗೆ. ಇದು ಒಂಥರ ಅರಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ವೆನ್ ದೇ ಫೈನಲಿ ಅರೈವ್ ಇನ್ ಎಂಬಾಂಟ, ದೋ the clan is fascinated but finds the religion ridiculous. ಅವರು ಬರ್ತಾರೆ, ಎಂಬಾಂಟಾಗೂ ಬರ್ತಾರೆ. ಬಂದಾಗ ಅಲ್ಲಿದ್ದಂತ ಕ್ಲಾನ್ ಅವ್ರಿಗೆಲ್ಲ ಈ ಒಂದು ಕೊಲೊನೈಸರ್ಸ್ ಬಗ್ಗೆ ಬಹಳಷ್ಟು ಆಸಕ್ತಿ ಉಂಟಾಗಿ ಅವರ ಕಡೆಗೆ ಸ್ವಲ್ಪ ಅಟ್ರಾಕ್ಟೆಡ್ ಆಗ್ತಾರೆ, ಫ್ಯಾಸಿನೇಟ್ ಆಗ್ತಾರೆ, ಸ್ವಲ್ಪ ಸೆಳೆತಕ್ಕೆ ಒಳಗಾಗಿ ನೋಯೆ however is captivated by the hymn he hears on the first day and soon joins the Christians to get away from his father who is outraged. ಸೊ ಇಲ್ಲಿ ನೋಯೆ ಯಾರೋ Okonkwoನ ಮಗ ಏನಿದ್ದಾನೆ, ಆ ಮಗನಿಗೆ ಈ ಒಂದು ಹೈಮ್ ಅಂತ ಏನ್ ಹೇಳ್ತೀವಿ, ಹೈಮ್ ಅಂತಂದ್ರೆ ದೇವರ ಸ್ತೋತ್ರ, ದೇವರ ನಾಮ, ದೇವರ ಮಹಿಮೆಯನ್ನು ಸಾರ್ತಕ್ಕಂಥ ಹಾಡುಗಳು. ಆ ಕ್ರಿಶ್ಚಿಯನ್ ಚರ್ಚ್ಗಳಲ್ಲಿ ಆತರ ಹಾಡ್ತಿರ್ತಾನೆ ಹೈಮ್ಸ್. ಈ ಹೈಮನ್ನ ಕೇಳಿ ಅವನಿಗೆ ಬಹಳ ಆಸಕ್ತಿ ಆಗುತ್ತೆ. ಮ್ಯೂಸಿಕ್ ಎಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅವನು ಹಾಡು ಕೇಳೋದಕ್ಕೆ ಹೋಗ್ತಾನೆ. ಹೋಗಿ ಸೋನ್ ಜಾಯಿನ್ಸ್ ದ ಕ್ರಿಶ್ಚಿಯನ್ಸ್ ಟು ಗೆಟ್ ಅವೇ ಫ್ರಮ್ ಹಿಸ್ ಫಾದರ್ ಹೂ ಇಸ್ ಔಟ್ರೀಸ್ಟ್. ಇನ್ನೊಂದು ಏನಾಗಿರುತ್ತೆ, ಮನೆಯಲ್ಲಿ ಏನಾಯ್ತು ಅಂತಂದ್ರೆ ಬಹಳಷ್ಟು ತಂದೆಯ ಒಂದು ಕಾಟ ಇರುತ್ತೆ. ಹಂಗಾಗಿ ಬೇಡ ಸರಿಪ ಅಂತೇಳಿ ಕ್ರಿಶ್ಚಿಯನ್ಸ್ ಅನ್ನ ಹೋಗಿ ಜಾಯಿನ್ ಆಗ್ತಾನೆ. ಅವಾಗ ತಂದೆಗೆ ಬಹಳ ಸಿಟ್ಟು ಬರುತ್ತೆ ಆಮೇಲೆ. ಇದರಲ್ಲಿ ಎರಡು ಸಿಚುವೇಶನ್ಸ್ ನೆನಪಾಗ್ತವೆ. ಮೊದಲನೇದು ಏನಪ್ಪಾ ಅಂತಂದ್ರೆ ಚೋಮನ ದುಡಿ ಅನ್ನುವಂಥ ಒಂದು ನಾವೆಲ್. ಆ ನಾವೆಲ್ಲೂ ಕೂಡ ಆ ಚೋಮ ಇರ್ತಾನೆ, ಚೋಮನ ಮಗ ಏನ್ ಮಾಡ್ತಾನೆ, ಒಬ್ಬ ಮಗ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ತಾನೆ. ಕ್ರಿಶ್ಚಿಯಾನಿಟಿಯಲ್ಲಿ ಅವ್ರಿಗೇನೋ ಜಮೀನ್ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಡು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿಬಿಡ್ತಾನೆ. ಅಂತ ಒಂದು ಸನ್ನಿವೇಶ. ಇವನು ಕನ್ವರ್ಟ್ ಆಗ್ಬೇಕಂತ ಅನ್ಸುತ್ತೆ ಚೋಮನಿಗೂ ಕೂಡ. ಆದ್ರೆ ಆ ಊರಿನ ಒಂದು ದೈವಗಳೇನಿಲ್ಲ, ಆ ದೈವಗಳೇ ನನ್ನನ್ನು ಸುಮ್ಮನೆ ಬಿಡ್ತಾವ ಅಂತ ಹೇಳಿ ದೇವರಿಗೆ ಹೆದರಿ ಅವನೇನ್ ಮಾಡ್ತಾನೆ, ಕನ್ವರ್ಟ್ ಆಗೋದಿಲ್ಲ. ಅಂದ್ರೆ ಅವನಿಗೆ ಒಂದು ಭೂಮಿ ಸಿಗುತ್ತೆ ಅನ್ನೋಂಥ ಆಸೆ ಕೂಡ ಇರುತ್ತೆ. ಆದ್ರೆ ಅವನ ಕಲ್ಚರ್ ಬಗ್ಗೆ ಅವನಿಗಿದ್ದಂತಹ ಒಂದು ನಂಬಿಕೆ ಏನಿದೆ ಅದು ಅವನನ್ನ ಇಲ್ಲೇ ಉಳ್ಕೊಳ್ಳುವಾಗ ಮಾಡುತ್ತೆ. ಇಲ್ಲಿ ಕೂಡ ಸಿಮಿಲರ್ ಕ್ಯಾರೆಕ್ಟರ್ ಒಂದು ಕಂಪ್ಯಾರಿಸನ್ ಮಾಡಬಹುದು ಕಂಪ್ಯಾರಿಟಿವ್ ಸ್ಟಡೀಸ್ ಪ್ರಕಾರ. ಚೋಮನ ದುಡಿಯ ಒಂದು ಚೋಮ ಮತ್ತು ಇಲ್ಲಿ ಇರ್ತಕ್ಕಂಥ Okonkwoನ ಪಾತ್ರದಲ್ಲಿ Okonkwo ಅಂಡ್ ಚೋಮ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದಾವೆ. ಬಟ್ ಈ ಸಿಚುವೇಶನ್ ಅಲ್ಲಿಯೂ ಕೂಡ ಕ್ರಿಶ್ಚಿಯಾನಿಟಿ ಒಂದು ಎಂಟ್ರನ್ಸ್ ಆಗುತ್ತೆ. ಅಲ್ಲಿ ಕೂಡ ಯಾವ ರೀತಿಯಾಗಿ ಕಲ್ಚರ್ ಮೇಲೆ ಪ್ರಭಾವ ಆಗುತ್ತೆ ಅನ್ನೋದನ್ನು ನೋಡ್ಬೋದು. ಅಲ್ಲಿಯೂ ಕೂಡ ಅವನ ಸ್ವಂತ ಮಗನೇ ಕನ್ವರ್ಟ್ ಆಗ್ತಕ್ಕಂಥದ್ದು ಇಲ್ಲಿ ಕೂಡ ಆಗುತ್ತೆ. ಯಾವ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಪ್ರಭಾವಗಳಾಗುತ್ತೆ ಬೇರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ
ನೋಡ್ಬೋದು. ಅದನ್ನ ಒಂದು ಪೋಸ್ಟ್ ಕೊಲೋನಿಯಲ್ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ನಾವು ನೋಡ್ಬೇಕಾಗ್ತದೆ. ಕಾಂಕೋ ಫೈನಲಿ ರಿಟರ್ನ್ಸ್ ಟು ಒಮೋಫಿಯಾ. ಆಯ್ತು, ಇನ್ನು ಎಲ್ಲಿದ್ದ ವೆನ್ಪಾಂಟದಲ್ಲಿದ್ದ ಅಲ್ಲಿ ಕೂಡ ಅದೊಂದು ಕೊಲೊನೈಸೇಷನ್ ಪ್ರಾಸೆಸ್ ನಡೀತಾ ಇತ್ತು. ವಾಪಸ್ 7 ವರ್ಷ ಮುಗೀತು, ಇನ್ನು ನಾವು ಮತ್ತೆ ಮರಳಿ ಗೂಡಿಗೆ ಅಂತ ವಾಪಸ್ ಬರ್ತಾನೆ ಒಮೋಫಿಯಾಗೆ. ಒಮೋಫಿಯಾ ಈಸ್ ಓನ್ ವಿಲೇಜ್. ಆ ವಿಲೇಜ್ಗೆ ಬಂದಾಗ ದ ವೈಟ್ ಮೆನ್ ಹ್ಯಾವ್ ಚೇಂಜ್ ಹಿಸ್ ಕ್ಲಾನ್ ಆಸ್ ವೆಲ್. ಅಲ್ಲಿ ಏನ್ ನಡೀತಾ ಇತ್ತು ಪ್ರೋಸೆಸ್, ಇಲ್ಲಿ ಕೂಡ ನಡೆದಿತ್ತು. ಇಲ್ಲಿ ಕೂಡ ಎಲ್ಲ ಚೇಂಜಸ್ ಆಗಿಬಿಟ್ಟಿತ್ತು. ಅಲ್ಲಿ ಮಿಸ್ಟರ್ ಬ್ರೌನ್ ಅಂತ ಬರ್ತಾನೆ, ವೈಟ್ ಮಿಷನರಿ ಹೂ ಇಸ್ ಪಾಪ್ಯುಲರ್ ಫಾರ್ ಹಿಸ್ ಪೇಷನ್ಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಪ್ರೋಚ್, ಹ್ಯಾಸ್ ಬಿಲ್ಟ್ ಅ ಸ್ಕೂಲ್ ಅಂಡ್ ಹಾಸ್ಪಿಟಲ್, ಅಂಡ್ ಮೆನಿ ಕ್ಲಾನ್ ಮೆಂಬರ್ಸ್ ಆರ್ ಎನ್ರೋಲಿಂಗ್ ದೇರ್ ಚಿಲ್ಡ್ರನ್ ಇನ್ ದ ಸ್ಕೂಲ್ ಸೊ ದಟ್ ದೇ ಕ್ಯಾನ್ ಒನ್ ಡೇ ಬಿಕಮ್ ಕ್ಲರ್ಕ್ಸ್ ಆರ್ ಟೀಚರ್ಸ್. ಅಲ್ಲಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಿಸ್ಟರ್ ಬ್ರೌನ್ ಅಂತ ಹೇಳಿ. ಆ, ಈ ಮನುಷ್ಯ ವೈಟ್ ಮಿಷನರಿ, ಮೊದಲು ಬಂದಂತ ಒಬ್ಬ ಮಿಷನರಿ ವ್ಯಕ್ತಿ. ಈ ವ್ಯಕ್ತಿ ಏನ್ ಮಾಡಿರ್ತಾನಪ್ಪ ಅಂತಂದ್ರೆ ಊರಲ್ಲಿ ಬಹಳ ಫೇಮಸ್ ಆಗಿರ್ತಾನೆ. ಅವನಲ್ಲಿ ಏನೋ ಪೇಷನ್ಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಪ್ರೋಚ್ ಇರುತ್ತೆ. ಬಹಳ ಚೆನ್ನಾಗಿ, ಬಹಳ ತಾಳ್ಮೆಯಿಂದ, ಬಹಳ ಅಂಡರ್ಸ್ಟ್ಯಾಂಡಿಂಗ್ ಇಂದ ಜನರ ಜೊತೆಗೆ ಬೆರೆತು ಮಾತಾಡಿ ಜನರನ್ನ ತನ್ನ ಕಡೆಗೆ ಸೆಳೆಕೊಳ್ತಾ ಇರ್ತಾನೆ. ಹಾಗಾಗಿ ಜನರು ಕೂಡ ಆಸಕ್ತರಾಗಿರ್ತಾರೆ ಅವ್ರಿಗೆ. ಆಮೇಲೆ ಸ್ಕೂಲ್ ಮತ್ತು ಹಾಸ್ಪಿಟಲ್ ಅನ್ನ ಬಿಲ್ಡ್ ಮಾಡಿರ್ತಾರೆ ಮಿಸ್ಟರ್ ಬ್ರೌನ್. ಹಂಗಾಗಿ ಸ್ಕೂಲಲ್ಲಿ ಮಕ್ಕಳನ್ನ ಜನ ಸೇರಿಸಿರ್ತಾರೆ. ಅಂದ್ರೆ ತಮ್ಮ ಮಕ್ಕಳಿಗೂ ಕೂಡ ಒಂದಿನ ಕ್ಲರ್ಕ್ಸ್ ಅಥವಾ ಟೀಚರ್ ಹುದ್ದೆ ಸಿಗಲಿ, ನಾಳೆ ನೌಕರಿ ಮಾಡ್ಲಿ. ನೌಕರಿ ಅನ್ನೋದು ಸಿಸ್ಟಮ್ ಬ್ರಿಟಿಷರು ಅಥವಾ ಕೊಲೊನೈಸರ್ಸ್ ಯಾವ ರೀತಿ ತಗೊಂಡ್ಬಂದ್ರು ಅನ್ನೋದನ್ನ ನೀವು ನೋಡಬಹುದು. ನಮ್ ಜನ ಇವತ್ತಿಗೂ ಕೂಡ ನೌಕರಿಗಳ ಬಗ್ಗೆ ಬಹಳಷ್ಟು ಆಸಕ್ತರಾಗಿದ್ದಾರೆ. ಅಲ್ಲಿಂದನೇ ಬೆಳ್ಕೊಂಡ್ ಬಂದಿದೆ. ಆಫ್ರಿಕಾ ಏನು ಹೊರತಲ್ಲ, ಆಫ್ರಿಕಾದಲ್ಲೂ ಕೂಡ ಈ ಒಂದು ಸಿಸ್ಟಮ್ ಬಂದಿದೆ. ಸೊ ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು ಅಂತೇಳಿ ಸ್ಕೂಲಿಗೆ ಸೇರಿಸ್ತಾರೆ. ಎಜುಕೇಶನ್ ಕೊಡೋದ್ರ ಉದ್ದೇಶ ಏನು? ದೇ ಶುಡ್ ಅರ್ನ್ ಸಮಥಿಂಗ್, ರೆಗ್ಯುಲರ್ ಇನ್ಕಮ್ ಬರುತ್ತೆ ಅನ್ನುವಂಥ, ನೌಕರಿ ಸಿಗುತ್ತೆ ಅನ್ನುವಂಥದ್ದು ಆಶೆ ಅಲ್ಲಿನ ಜನರಲ್ಲಿ ಇರುತ್ತೆ. ಅದ್ರ ಜೊತೆಗೆ ಹಾಸ್ಪಿಟಲ್ ಸರ್ವಿಸ್ ಕೂಡ ಕೊಡ್ತಾ ಇರ್ತಾರೆ. ಎಷ್ಟೋ ಜನಕ್ಕೆ ಆರೋಗ್ಯದ ಒಂದು ಸೇವೆ ಸಿಗಲಾರ್ದೆ ಅನೇಕ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ಹಂಗಾಗಿ ಹಾಸ್ಪಿಟಲ್ ಆಗುತ್ತೆ, ಸ್ಕೂಲು ಸಿಗುತ್ತೆ. ಹಂಗಾಗಿ ಜನರಿಗೆ ಇವ್ರು ನಮ್ಗೆ ಒಳ್ಳೇದ್ ಮಾಡಕ್ ಬಂದಿದ್ದಾರೆ, ಇವ್ರು ಹೇಳೋದ್ರನ್ನ ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಹೇಳಿ ಜನ ಅವ್ರ ಕಡೆಗೆ ಏನಾಗ್ತಾರೆ, ಹೊರಡ್ತಾರೆ ಅಂತಕ್ಕಂಥದ್ದು. However, soon after Okonkwo's return, Mr. Brown leaves the country due to health reasons and Reverend Smith replaces him. ಇಲ್ಲಿ ಇನ್ನೊಂದು ಬದಲಾವಣೆ ಏನಾಗುತ್ತೆ, ಬಹುಶಃ ಬ್ರೌನ್ ಅಲ್ಲಿ ಇದ್ರೆ ಸಿಚುವೇಶನ್ ಬಹಳ ಏನೋ ಸಮಸ್ಯೆ ಆಗ್ತಿದ್ದಿಲ್ವೋ ಏನೋ. ಬಹುಶಃ ಬ್ರೌನ್ ಒಕಾಂಕ್ವೋನ ಕನ್ವಿನ್ಸ್ ಮಾಡ್ತಾ ಇದ್ನೋ. ಬ್ರೌನ್ಗೆ ಏನೋ ಹೆಲ್ತ್ ಇಶ್ಯೂ ಆಗಿ ಹಿ ಗೋಸ್ ಬ್ಯಾಕ್ ಟು ಹಿಸ್ ಓನ್ ಕಂಟ್ರಿ, ವಾಪಸ್ ಹೋಗ್ತಾನೆ. ಆ ಜಾಗಕ್ಕೆ ಒಬ್ಬ ಸ್ಮಿತ್ ಅಂತ ಬರ್ತಾನೆ. ಮಿಸ್ಟರ್ ಸ್ಮಿತ್, ಅವನು ಹಿ ಇಸ್ ನಾಟ್ ಬ್ರೌನ್. ಬ್ರೌನ್ ತರ ಇರೋದಿಲ್ಲ. ಹಿ ಇಸ್ ನಾಟ್ ಲೈಕ್ ಬ್ರೌನ್, ಹಿ ಇಸ್ ಅ ಡಿಫರೆಂಟ್ ಮ್ಯಾನ್, ಹಿ ಹ್ಯಾಸ್ ಡಿಫರೆಂಟ್ ಅಪ್ರೋಚ್. ರೆವರೆಂಡ್ ಸ್ಮಿತ್ ಅಂತ ಬರ್ತಾರೆ. ರೆವರೆಂಡ್ ಸ್ಮಿತ್ ಈಸ್ ಅನ್ಕಾಂಪ್ರಮೈಸಿಂಗ್. ಅವನು ಕಾಂಪ್ರಮೈಸಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಪೇಷನ್ಸ್ ಎಲ್ಲ ಇತ್ತು ಯಾರ ಹತ್ರ, ಬ್ರೌನ್ ಹತ್ರ. ಬಟ್ ದಿಸ್ ಮ್ಯಾನ್, ಯಾರೋ ಮಿಸ್ಟರ್ Reverend Smith ಏನಿದ್ದಾರೆ, he is uncompromising, encouraging acts among the converted clan members that provoke the rest of the clan. ಸೊ ಒಂಥರ ಅವನು ಅಗ್ರೆಸಿವ್ ಇರ್ತಾನೆ, ಅಗ್ರೆಸಿವ್ ಆದಂತಹ ಒಂದು ಡಿಸಿಷನ್ಸ್ ನ ತಗೊಳ್ತಾ ಹೋಗ್ತಾನೆ ಅಂತಕ್ಕಂಥದ್ದು. among the converted clan members that provoke the rest of the clan. ಉಳಿದಂತ ಕ್ಲಾನ್ ಮೆಂಬರ್ಸ್ ಏನಿದ್ದಾರೆ, ಯಾರು ಕನ್ವರ್ಟ್ ಆಗಿಲ್ಲ, ಅವರೆಲ್ಲ ಪ್ರವೋಕ್ ಆಗ್ಬೇಕು ಅದನ್ನ ನೋಡಿ. ನಾವು ಈ ಕ್ಲಾನಿಗೆ, ಈ ಒಂದು ಇದಕ್ಕೆ, ಒಂದು ಧರ್ಮಕ್ಕೆ ಕನ್ವರ್ಟ್ ಆಗಬೇಕು ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಬರಬೇಕು ಅನ್ನುವಂತ ರೀತಿಯಲ್ಲಿ ಏನೇನ್ ಮಾಡಕ್ ಸಾಧ್ಯ ಅದನ್ನೆಲ್ಲ ರೆವರೆಂಡ್ ಸ್ಮಿತ್ ಮಾಡ್ತಾನೆ. ವೆನ್ ಅನೌಚ್ ಫ್ಯಾನೆಟಿಕಲ್ ಕನ್ವರ್ಟ್. ಸೊ ಎನೋಚ್ ಅಂತ ಹೋಗಿರ್ತಾನೆ, ಅವನು ಮೂಲತಃ ಆಫ್ರಿಕನ್ನೇ. ಅವನು ಕನ್ವರ್ಟ್ ಆಗಿರ್ತಾನೆ. ಕನ್ವರ್ಟ್ ಆಗಿ ಫ್ಯಾನೆಟಿಕಲ್ ಆಗ್ತಾನೆ. ಫ್ಯಾನೆಟಿಕಲ್ ಅಂತಂದ್ರೆ ಏನ್ರಿ, ಮತಾಂಧ ಅಂತ ನಾವು ಕನ್ನಡದ ಪದ ಬಳಸ್ತೀವಲ್ಲ. ನನ್ನ ಧರ್ಮದ ಬಗ್ಗೆ ಬಹಳ ಏನು ಅತಿಯಾದಂತಹ ಒಂದು ಅಭಿಮಾನ ಇರ್ತಕ್ಕಂಥವ್ರಿಗೆ ನಾವು ಫ್ಯಾನೆಟಿಕಲ್ ಅಂತ ಹೇಳ್ತೀವಿ. ರಿಪ್ಸ್ ದ ಮಾಸ್ಕ್ ಆಫ್ ಒನ್ ಆಫ್ ದ ಕ್ಲಾನ್ಸ್ ಮಾಸ್ಕ್ಡ್. ಈ ಗೂಗು ಈ ಗೂಗು ಡ್ಯೂರಿಂಗ್ ಸರ್. ಸೊ ಈ ಗೂಗು ಅನ್ನುವಂಥ ಒಂದು ಏನಿರುತ್ತೆ, ಒಂದು ಮೂಲ ಏನಂತೆ ಆಫ್ರಿಕನ್ ಕಲ್ಚರ್ ನಲ್ಲಿ ಬರ್ತಕ್ಕಂಥ ಒಂದು ದೇವತೆ ಅಂತ ಅನ್ಕೊಳ್ಳಿ. ದೇವತೆಗೊಂದು ಮಾಸ್ಕ್ ಅನ್ನು ತೋರಿಸಿರ್ತಾರೆ. ಜಸ್ಟ್ ಲೈಕ್ ಯಕ್ಷಗಾನದಲ್ಲಿ ಒಂದು ಮಾಸ್ಕ್ ಆ ಥರದ್ದೆಲ್ಲ ಇರುತ್ತೆ. ಆ ಮಾಸ್ಕ್ ಅನ್ನ ತೆಗೆದು ಬಿಡ್ತಾನೆ, ಮುಖವಾಡವನ್ನ ತೆಗೆದು ಒಂಥರ ಆ ಒಂದು ಕಲ್ಚರ್ಗೆ ಅವಮಾನ ಮಾಡುವಂತ ರೀತಿಯಲ್ಲಿ ಮಾಡ್ತಾನೆ. ಒಂದು ಸೆರೆಮನಿ, ಒಂದು ಸಂದರ್ಭ, ಒಂದು ಸಮಾರಂಭದಲ್ಲಿ ಆ ಥರ ಮಾಡಿಬಿಡ್ತಾನೆ.
ದ ಕ್ಲಾನ್ ರಿಟಾಲಿಯೇಟ್ಸ್ ಬೈ ಬರ್ನಿಂಗ್ ಡೌನ್ ದ ಚರ್ಚ್. ಅವಾಗ ಇದು ಒಂಥರ ಹೆಂಗಾಗುತ್ತೆ ಅಂತಂದ್ರೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗುತ್ತೆ. ಅಫ್ಕೋರ್ಸ್ ಅದೊಂದು ಸೂಕ್ಷ್ಮ ವಿಚಾರ. ಯಾವುದೇ ಒಂದು ಧರ್ಮದ ದೇವತೆಯ ಮುಖವಾಡ ಅಥವಾ ಏನಂತಾರೆ ಕಿರೀಟವನ್ನು ತೆಗೆದಾಗ ಏನಾಗುತ್ತೆ, ಸಿಟ್ಟು ಬರುತ್ತೆ ಯಾರಿಗಾದ್ರು. ಇಲ್ಲಿ ಕೂಡ ಅಲ್ಲಿ ಕ್ಲಾನ್ ಅವರು ಸಿಟ್ಟಿಗೆ ಹೇಳ್ತಾರೆ, ಯಾರು ನೋಟ್ ಆಗಿರೋದಿಲ್ಲ, ಅವ್ರು ಏನ್ ಮಾಡ್ಬಿಡ್ತಾರೆ, ಬೇಡ ಸರಿ ಅಂತ ಹೇಳಿ ಚರ್ಚ್ನ ಬರ್ನ್ ಮಾಡ್ಬಿಡ್ತಾರೆ. ರೆವರೆಂಡ್ ಸ್ಮಿತ್ ರಿಪೋರ್ಟ್ಸ್ ದಿಸ್. ಅವಾಗ ರೆವರೆಂಡ್ ಸ್ಮಿತ್ ಅವನಿಗೆ ಏನಪ್ಪಾ ಅಂದ್ರೆ ಆಡಳಿತಾತ್ಮಕ ಸಪೋರ್ಟ್ ಕೂಡ ಇರುತ್ತೆ. ಅಫ್ಕೋರ್ಸ್ ಚರ್ಚ್ ಬರ್ನ್ ಆದಾಗ ಕೂಡ ಸಿಟ್ಟು ಬರುತ್ತೆ. ಅವನ್ ಏನ್ ಮಾಡ್ತಾನೆ, ಇದನ್ನೆಲ್ಲ ರಿಪೋರ್ಟ್ ಅನ್ನು ಬರೀತಾನೆ ಕಮಿಷನರ್, ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ ಏನ್ ಹೇಳ್ತೀವಿ, ಅವರು ಕ್ರಮವನ್ನು ತಗೊಳ್ತಾರೆ. ಈ ಟ್ರಾನ್ಸ್ಗ್ರೆಷನ್ ಅನ್ನ, ಈ ಒಂದು ಅಟ್ಯಾಕ್ ಅನ್ನು ರಿಪೋರ್ಟ್ ಮಾಡ್ತಾನೆ. ಅಂಡ್ ದ ಡಿಸ್ಟ್ರಿಕ್ಟ್ ಕಮಿಷನರ್ ಟ್ರಿಕ್ಸ್ ದ ಕ್ಲಾನ್ಸ್ ಲೀಡರ್ ಇನ್ ಟು ಮೀಟಿಂಗ್ ವಿತ್ ಹಿಮ್ ಬಿಫೋರ್ ಹ್ಯಾಂಡ್ ಕಫಿಂಗ್ ದೆಮ್. ಸೊ ಅಲ್ಲಿ ನಿಮ್ಮನ್ನ ನಾನು ಅರೆಸ್ಟ್ ಮಾಡಕ್ ಬರ್ತಾ ಇದ್ದೀನಿ ಅಂತಂದ್ರೆ ಯಾರು ಬರೋದಿಲ್ಲ, ಊರಿನ ಮುಖಂಡರು. ಬಟ್ ಇಲ್ಲಿ ಏನಾಗುತ್ತೆ, ಡಿಸ್ಟ್ರಿಕ್ಟ್ ಕಮಿಷನರ್ ಒಂದು ಟ್ರಿಕ್ ಅನ್ನು ಮಾಡ್ತಾನೆ. ಅವನು ಕೂಡ ಬ್ರಿಟಿಷರ್ ಇರ್ತಾನೆ, ಹಂಗಾಗಿ ಅವನ್ ಟ್ರಿಕ್ ಏನ್ ಮಾಡ್ತಾನೆ, ನಾನ್ ನಿಮ್ ಜೊತೆಗೆ ಒಂದು ರೀತಿ ಮಾತುಕತೆ ಆಡ್ಬೇಕು ಅಂತ ಹೇಳ್ತಾನೆ. ಮಾತುಕತೆ ಅಂದ ತಕ್ಷಣ ಮಾತುಕತೆಗೆ ಅವು ಬರ್ತೀವಿ ಬಿಡಿ ಅಂತ ಹೇಳಿ ಬರ್ತಾರವ್ರು. ಬಂದಾಗ ಬರೀಪ ಅಂತ ಹೇಳಿ ಹ್ಯಾಂಡ್ ಕಫ್ ಮಾಡ್ಬಿಡ್ತಾರೆ, ಅಂದ್ರೆ ಹ್ಯಾಂಡಿಗೆ ಕೈಗೆ ಕೋಳಗಳನ್ನು ತುಡಿಸ್ಬಿಡ್ತಾರೆ. ಆ ಮೂಲಕ ಎಲ್ಲಾ ಲೀಡರ್ಸ್ ಅನ್ನ ಏನ್ ಮಾಡ್ತಾರೆ, ಅಂದರ್ ಮಾಡ್ಬಿಡ್ತಾರೆ, ಇವರನ್ನು ಜೈಲಿಗೆ ಹಾಕ್ತಾರೆ. The clan leaders, including Okonkwo, suffer insults and beatings before they are released once the village pays the fine. So, ಅರೆಸ್ಟ್ ಮಾಡಿ ಅವ್ರೇನು ಇವ್ರನ್ನ ಆತಿಥ್ಯ, ರಾಜಾತಿಥ್ಯವನ್ನು ಏನು ಕೊಡೋದಿಲ್ಲ. ಅವರು ಪೊಲೀಸ್ ಆತಿಥ್ಯ ಏನಿದೆ ಆ ತರದ ಆತಿಥ್ಯವನ್ನು ಕೊಡ್ತಾರೆ. ಕೊಟ್ಟಾಗ ಬಹಳಷ್ಟು ಇನ್ಸಲ್ಟ್ ಗಳನ್ನ ಫೇಸ್ ಮಾಡಬೇಕು. ಯಾಕಂತಂದ್ರೆ ಅಲ್ಲಿ ನೆಲಕ್ಕೆ ಕೂಡಿಸ್ತಾರೆ, ಹೊಡಿತಾರೆ, ಬಡಿತಾರೆ, ಅದೆಲ್ಲ ಬೀಟಿಂಗ್ಸ್ ಎಲ್ಲ ಆಗುತ್ತೆ. ಅವರು ಊರಿನ ಮುಖಂಡರಿದ್ದವರು, ಅಂಥವ್ರಿಗೆ ಈ ತರದ ಸಿಚುವೇಶನ್ ಅನ್ನ ಅವರಿಗೆ ಕನಸಲ್ಲೂ ಎಣಿಸಿರೋದಿಲ್ಲ ಈ ತರ ಆಗುತ್ತೆ ಅಂತ. ಅದೆಲ್ಲ ಬಹಳ ಅವಮಾನವನ್ನು ಅನುಭವಿಸ್ತಾರೆ. ಅವಾಗ ಊರಿನ ಜನ ಎಲ್ಲ ಬಂದು ಅದೇನು ದಂಡ ಇದೆ ಅದನ್ನ ದಂಡವನ್ನು ಕಟ್ಟಿ ಪೇಸ್ ದ ಫೈನ್, ಅವ್ರನ್ನೆಲ್ಲ ರಿಲೀಸ್ ಮಾಡ್ಕೊಂಡು ಹೋಗ್ತಾರೆ. ಮಾರ್ನಿಂಗ್ ಆಫ್ಟರ್ ದೇ ರಿಲೀಸ್ ದ ಕ್ಲಾನ್ ಲೀಡರ್ ಸ್ಪೀಕ್ ಆಫ್ ವಾರ್ ಬಿಫೋರ್ ದೇ ಆರ್ ಇಂಟರಪ್ಟೆಡ್ ಬೈ ದ ಅರೈವಲ್ ಆಫ್ ಕೋರ್ಟ್ ಮೆಸೆಂಜರ್ಸ್. ಅವಾಗ ಎಲ್ಲ ರಿಲೀಸ್ ಆದ ಮರುದಿನ ಬೆಳಿಗ್ಗೆ ಎಲ್ಲ ಕ್ಲಾನ್ ಲೀಡರ್ಸ್ ಏನ್ ಮಾಡ್ತಾರೆ, ಒಂದು ಯುದ್ಧವನ್ನು ಮಾಡಿಬಿಡೋಣ, ಇದೇನು ಸರಿ ಹೋಗೋದಿಲ್ಲ, ಇವ್ರು ಹಿಂಗೆ ಬಿಟ್ರೆ ಎಲ್ಲ ಸಮಸ್ಯೆ ಮಾಡ್ತಾರೆ, ಯುದ್ಧ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ. ಅವಾಗ ಒಬ್ಬ ಮೆಸೆಂಜರ್, ಕೋರ್ಟ್ ಮೆಸೆಂಜರ್ ಏನೋ ಮೆಸೇಜ್ ಅನ್ನು ತಗೊಂಡು ಬರ್ತಾನೆ. ಫುಲ್ ಆಫ್ ಏಟ್, ಒಕಾಂಕೋ ಕನ್ಫ್ರಂಟ್ಸ್ ದ ಲೀಡರ್ ಹೂ ಸೇಸ್ ದಟ್ ದ ವೈಟ್ ಮ್ಯಾನ್ ಕಮಾಂಡ್ಸ್ ದ ಮೀಟಿಂಗ್ ಟು ಸ್ಟಾಪ್. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿ ಕೋರ್ಟ್ ಮೆಸೆಂಜರ್ ಮೆಸೇಜ್ ತಗೊಂಡು ಬಂದಿರ್ತಾನೆ. ಅವಾಗ ಒಕಾಂಕೋಗ್ ಸಿಟ್ಟು ಬರುತ್ತೆ, ಮೀಟಿಂಗ್ ಅಂತ ಹೇಳಿ ಕರೀತಾರೆ, ಅಲ್ಲಿ ಹೋಗಿ ನಮ್ಮನ್ನ ಒಳಗಡೆ ಹಾಕ್ತಾರೆ ಅಂತ ಹೇಳಿ ಸಿಟ್ಟು ಬಂದ್ಬಿಡುತ್ತೆ. ಅವಾಗ ಲೀಡರ್ ಜೊತೆಗೂ ವಾಗ್ವಾದ ಮಾಡ್ತಾನೆ. ಒಕಾಂಕೋ ಅವನ ಸ್ವಭಾವ ಗೊತ್ತಲ್ಲ ನಿಮ್ಗೆ, ಸ್ವಲ್ಪ ಹಿಂಗೋಪಿ ಸಿಟ್ಟಿನ ಸ್ವಭಾವವೇನು, ಹಂಗಾಗಿ ಅವನಿಗೆ ಸಿಟ್ಟು ದ್ವೇಷ ಬಹಳ ಇರುತ್ತೆ. ಅವನೇನ್ ಹೇಳ್ತಾನಪ್ಪ ಅಂತಂದ್ರೆ, ದ ವೈಟ್ ಮ್ಯಾನ್ ಕಮಾಂಡ್ಸ್ ದ ಮೀಟಿಂಗ್ ಟು ಸ್ಟಾಪ್. ಅವಾಗ ವೈಟ್ ಮ್ಯಾನ್ ಇದನ್ನ ಎಲ್ಲವನ್ನ ಸ್ಟಾಪ್ ಮಾಡೋದಕ್ಕೆ ಮೀಟಿಂಗ್ ಮಾಡ್ತಾರೆ ಅಂತ ಹೇಳ್ತಾನೆ. ಇನ್ ಅ ಫ್ಲಾಶ್ ಒಕಾಂಕೋ ಸ್ಟ್ರೈಕ್ಸ್ ಡೌನ್ ದ ಮೆಸೆಂಜರ್ ವಿತ್ ಹಿಸ್ ಮ್ಯಾಶೆಟ್. ಅವನ ಕೈಯಲ್ಲಿ ಒಂದು ಆಯುಧ ಇರುತ್ತೆ, ಒಂದು ಆಯುಧ ಕೊಡ್ಲಿ ತರದೊಂದು ಆಯುಧ, ಎಕ್ಸಾಕ್ಟ್ ಕೊಡ್ಲಿ ಅಂತ ಒಂದು ಆಯುಧ ಇರುತ್ತೆ, ಮ್ಯಾಶೆಟ್ ಅಂತ ಹೇಳಿ. ಸೊ ಅದನ್ನು ತಗೊಂಡು ತಲೆಗೆ ಹಾಕ್ಬಿಡ್ತಾನೆ ಮೆಸೆಂಜರ್ಗೆ. ಆ ಮೆಸೆಂಜರ್ ಅಲ್ಲೇ ಖಲಾಸ್. ಯಾಕಂತಂದ್ರೆ ಅವನಿಗೆ ಹೊಡೆದು ಸಾಯಿಸೋದೇನು ಹೊಸ ವಿಷಯ ಅಲ್ಲ. ಓಕೆ, ಹಿಂದೆ ನಾವು ಯಾರೋನು ಈ ಕೆಮಿಯಲ್ ಫೋನನ್ನು ಕೂಡ ಇವನೇ ಹೊಡೆದು ಸಾಯಿಸಿರ್ತಾನೆ, ಅಫ್ಕೋರ್ಸ್ ಇಂಟೆನ್ಷನಲಿ ಅಲ್ಲ. ಹಂಗೆ ಇವನು ಕೂಡ ಹೊಡೆದು ಬಿಡ್ತಾನೆ. ಆ ಮೆಸೆಂಜರ್ನ ಸಾಯಿಸೋದು ದೊಡ್ಡ ಅಪರಾಧ. ಅದು ಕೋರ್ಸ್ ಅದನ್ನು ಸಾಯಿಸೋದು ಅಪರಾಧನೇ. ಮೆಸೆಂಜರ್ನ ಸಾಯಿಸೋದು, ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಅನ್ನ ಸಾಯಿಸ್ದಂಗೆ, ಗೌರ್ಮೆಂಟ್ ಅಫಿಷಿಯಲ್ ಡ್ಯೂಟಿ ಮೇಲೆ ಇದ್ದಾಗ ಸಾಯಿಸಿದಾಗ ಯಾವ ತರದ ಕಾಯ್ದೆ ಕಾನೂನುಗಳು ಅಂತ ನಿಮಗೂ ಗೊತ್ತಿದೆ. ಇನ್ನು ಬ್ರಿಟಿಷ್ ಆಡಳಿತದಲ್ಲಿ ಇನ್ನೂ ಬಹಳ ಸ್ಟ್ರಿಕ್ಟ್ ಆಗಿತ್ತು. ಸೊ ಸೀಯಿಂಗ್ ದಟ್ ನನ್ ಆಫ್ ಹಿಸ್ ಕ್ಲಾನ್ಸ್ಮೆನ್ ಸಪೋರ್ಟ್ ಹಿಮ್ ಇನ್ ಹಿಸ್ ವೈಲೆಂಟ್ ಆಕ್ಷನ್. ಅವಾಗ ಇವರೆಲ್ಲ ಲೀಡರ್ಸ್ ಎಲ್ಲ ಇದರಿಂದ ದೂರ ನಮಗೆ ಇದಕ್ಕೆ ಸಂಬಂಧ ಇಲ್ಲಪ್ಪ, ನಾವು ಈ ಆಟದಿಂದ ಹೊರಗದೇವಿ ಅಂತೇಳಿ ಹಿಂಸರ್ದು. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದು ಸೀರಿಯಸ್ ಕ್ರೈಮ್ ಇದೆ, ಇದನ್ನ ನಾವು ಏನಾದ್ರು ಇವನ್ ಸಪೋರ್ಟಿಗೆ ಹೋಗ್ಬಿಟ್ಟಿವಿ, ಕಾಂಕೌಂಡ್ ಸಪೋರ್ಟಿಗೆ ಅಂದ್ರೆ ನಮ್ಮನ್ನು ಜೈಲಿಗೆ ಹಾಕ್ಬಿಡ್ತಾರೆ, ಬ್ಯಾಡ್ ಆಯ್ತು ಸಹವಾಸ ಅಂತ ಹೇಳಿ, ನೋಡಪ್ಪ ನೀ ಅವನು ಸಾಯಿಸಿದ್ಯಾ, ನೀವ್ ಉಂಟು, ಯಾರು ಬ್ರಿಟಿಷರ್ ಉಂಟು, ಕಮಿಷನರ್ ಉಂಟು, ನೀವ್ ಏನಾದ್ರು ಮಾಡ್ಕೊಡಪ್ಪ, ನಮ್ಮನ್ನು ತರಬೇಡ್ರಿ ಅಂತ ಹೇಳಿ ಬಿಟ್ಟು ಬಿಡ್ತಾರೆ. ಅವಾಗ ಅವನಿಗೆ ಗೊತ್ತಾಗುತ್ತಲ್ಲ, ಅವನ ಊರ ಮಂದಿ ಏನಪ್ಪಾ ನನ್ನ ನಡ್ನೀರ ಕೈ ಬಿಟ್ಬಿಟ್ರಲ್ಲ, ಸಪೋರ್ಟಿಗೆ ಬರ್ಲಿಲ್ಲ,
ನನಗೇನು ಬೇರೆ ದಾರಿ ಇಲ್ಲಲ್ಲಪ್ಪ. ಇನ್ನ ನಾನು ಅವ್ರ ಕಡೆ ಹೋಗಿ ಸಿಕ್ಕಾಕೋಬೇಕು, ಅವರನ್ನು ಇದು ಅರೆಸ್ಟ್ ಮಾಡ್ತಾರೆ, ಅಲ್ಲಿ ಮತ್ತೆ ಪೊಲೀಸರು ಆಕ್ಷನ್ ತಗೋತಾರೆ, ನನಗೆ ಜೈಲು ಶಿಕ್ಷೆ ಆಗ್ಬೋದು ಅಥವಾ ಮರಣದಂಡನೆನೂ ಆಗಬಹುದು. ಅದಕ್ಕಿಂತ ಬೆಟರ್ ಏನಪ್ಪಾ ಅಂತಂದ್ರೆ ತಾನೇ ತನ್ನ ಪ್ರಾಣವನ್ನು ಕಳ್ಕೊಳ್ಳೋದು ಅಂತ ಹೇಳಿ ಅವನು ಈ ಹ್ಯಾಂಗ್ಸ್ ಹಿಮ್ಸೆಲ್ಫ್ ಅಂತ ಹೇಳ್ತಾರೆ. ಸೊ ಅಟ್ ಲಾಸ್ಟ್ ಸೀನ್ ಲಾಸ್ಟ್ ಚಾಪ್ಟರ್ ಅಲ್ಲಿ ಅವನು ಹೇಳ್ತಾನೆ he hangs himself. When the district commissioner comes to fetch Ocampo, ಡಿಸ್ಟ್ರಿಕ್ಟ್ ಕಮಿಷನರ್ ಬಂದ್ಬಿಡ್ತಾನಲ್ಲ, ಅವನು ನನ್ನ ಮೆಸೆಂಜರ್ನೇ ಇವನು ಸಾಯಿಸಿದಾನೆ, ಇವನು ನಾನೇ ಹೋಗಿ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಡಿಸ್ಟ್ರಿಕ್ಟ್ ಕಮಿಷನರ್ ಬಂದಿರ್ತಾನೆ. ಬಟ್ ದ ನೆಕ್ಸ್ಟ್ ಡೇ ದ ಕ್ಲಾನ್ಸ್ಮೆನ್ ಲೀಡ್ ಹಿಮ್. ಸೊ ಆಯ್ತು ಬರ್ರಿ ಕರ್ಕೊಂಡು ಹೋಗಿ ಅವ್ನು ತೋರ್ಸಕ್ಕಂತ ಕರ್ಕೊಂಡ್ ಬರ್ತಾರೆ. ಆದ್ರೆ ಅವನು ಇರೋದಿಲ್ಲ, ಅವನ ಬಾಡಿ ಅಷ್ಟೇ ಇಲ್ಲಿ ಇರುತ್ತೆ, ಹ್ಯಾಂಗಿಂಗ್ ಬಾಡಿ ಇರುತ್ತೆ. ಇನ್ಸ್ಟೆಡ್ ಈಸ್ ಹ್ಯಾಂಗಿಂಗ್ ಬಾಡಿ ಇನ್ಸ್ಟೆಡ್ ಸೇಯಿಂಗ್ ದಟ್ ದೇ ಕೆನಾಟ್ ಟಚ್ ಇಟ್. ನಾವು ಅದನ್ನ ಮುಟ್ಟೋದಿಲ್ರಪ್ಪ, ಬಾಡಿ ನೀವೋ ಮುಟ್ಕೋರಿ, ನೀವೋ ತಗೊಂಡ್ ಹೋರಿ, ಅದನ್ನ ಬೇಕಾದ್ ಮಾಡ್ಕೊಡ್ರಿ, ನಾವು ಮುಟ್ಟೋದಿಲ್ಲ. ಯಾಕೆ? ಸಿನ್ಸ್ ಇಟ್ಸ್ ಅನ್ ಅಬಾಮಿನೇಷನ್ ಫಾರ್ ಅ ಮ್ಯಾನ್ ಟು ಟೇಕ್ ಹಿಸ್ ಓನ್ ಲೈಫ್. ಸೊ ಒಬ್ಬ ಮನುಷ್ಯ ತನ್ನ ಪ್ರಾಣವನ್ನು ತಾನೇ ತಕೊಂಡಿದ್ದಾನೆ ಅಂತಂದ್ರೆ ಇಟ್ಸ್ ಒಂದು ರೀತಿ ಹೇಳಿತನದ ಕೃತ್ಯ. ಕೋರ್ಸ್ ಆತ್ಮಹತ್ಯೆ ಅಂತಕ್ಕಂಥದ್ದು ಇಟ್ಸ್ ಏನೋ ಕವರ್ಡ್ಲಿ ಆಕ್ಟ್ ಅಂತಾನೆ ಹೇಳ್ತಾರೆ. ಅದನ್ನ ಯಾರು ಕೂಡ ಶೌರ್ಯವಂತರು ಮಾಡ್ಕೊಳ್ಳುವಂಥದ್ದು ಅಲ್ಲ ಅಂತ ಹೇಳಿ. ಸೊ ಹಂಗಾಗಿ ಇವನು ಆ ತರ ಮಾಡ್ಕೊಂಡಿದ್ದಾನೆ. ಹಂಗಾಗಿ ನಾವು ಇವನು ಒಂದು ಇದನ್ನ ಮುಟ್ಟೋದಿಲ್ಲ ಬಾಡಿಯನ್ನು ಅಂತ ಹೇಳಿ. ಅಂದ್ರೆ ಯಾವ ಒಬ್ಬ ಮನುಷ್ಯ ತನ್ನ ಜೀವನ ಪರ್ಯಂತ ಮಸ್ಕುಲೈನ್ ಅಂತ ಹೋದ್ನೋ, ಆ ಮನುಷ್ಯ ತನ್ನ ಪ್ರಾಣವನ್ನ ಒಂದು ವೀಕ್ ಆದಂತಹ ರೀತಿಯಲ್ಲಿ, ಒಂದು ಕವರ್ಡ್ಲಿ ಆದಂತಹ ರೀತಿಯಲ್ಲಿ ಎಂಡ್ ಮಾಡ್ಕೊಂಡ ಅಂತಕ್ಕಂಥದ್ದು ಒಂದು ಈ ಒಂದು ಕಥೆಯ ವೈಚಿತ್ರ್ಯ. ಅಂದ್ರೆ ಯಾವ ರೀತಿಯಾಗಿ ಈ ಒಂದು ಕೊಲೊನೈಸೇಷನ್ ಅಂತಕ್ಕಂಥದ್ದು ಯಾವ ತರದ ಡ್ರಾಸ್ಟಿಕ್ ಚೇಂಜಸ್ ಅನ್ನ ತಗೊಂಡ್ಬಂತು, ಯಾವ ತರದ ಪರಿಣಾಮವನ್ನ ಒಂದು ಕಲ್ಚರ್ ಮೇಲೆ, ಎಸ್ಪೆಷಲಿ ಆಫ್ರಿಕನ್ ಕಲ್ಚರ್ ಮೇಲೆ ಬೀರ್ತು ಅಂತಕ್ಕಂಥದ್ದು ಈ ಒಂದು ಪಾತ್ರದ ಮೂಲಕ ಒಂದು ಆಫ್ರಿಕನ್ ಕಲ್ಚರ್ನು ಕೂಡ ಅವರಲ್ಲಿ ಹೇಳ್ತಾರೆ. ಆಫ್ರಿಕನ್ ಕಲ್ಚರ್ ಕೂಡ ಅಫೆಕ್ಟ್ ಆಯ್ತು ಹೇಗೆ ಅನ್ನೋದು ಕೂಡ ಇಲ್ಲಿ ಹೇಳ್ತಾರೆ. ದ ಡಿಸ್ಟ್ರಿಕ್ಟ್ ಕಮಿಷನರ್ ಫೈಂಡ್ಸ್ ದಿಸ್ ಕಸ್ಟಮ್ ಇಂಟ್ರೆಸ್ಟಿಂಗ್, ಮೇಕಿಂಗ್ ನೋಟ್ ಆಫ್ ಇಟ್ ಫಾರ್ ಹಿಸ್ ಬುಕ್ ಆನ್ ನೈಜೀರಿಯಾ. ಒಬ್ಬರಿಗೂ ಒಂದಾದ್ರೆ ಇನ್ನೊಬ್ಬರಿಗೂ ಒಂದಂತೆ. ಹಂಗೆ ಇಲ್ಲಿ ಡಿಸ್ಟ್ರಿಕ್ಟ್ ಕಮಿಷನರ್ ಅಲ್ಲಿ ಒಬ್ಬನ ಪ್ರಾಣ ಹೋಗಿದೆ ಏನು ಅಂತ ಅವನಿಗೆ ಅದೇ ಇಲ್ಲ. ಓ, ನೀವು ಈ ತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀವು ಮುಟ್ಟೋದಿಲ್ವಾ, ತಡ್ರಿ ಅದನ್ನ ಬುಕ್ದಾಗ ಬರ್ಕೊಂತೀನಿ, ನಾನೊಂದು ಪುಸ್ತಕ ಬರಿತಾ ಇದ್ದೀನಿ, ಅದರಲ್ಲಿ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿ ಆ ಒಂದು ಕಸ್ಟಮ್ ಅವ್ನಿಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಕೋರ್ಸ್ ನಮ್ಮ ಇಂಡಿಯಾದಲ್ಲೂ ಕೂಡ ನೀವು ನೋಡೋದಾದ್ರೆ ಭಗತ್ ಸಿಂಗ್, ರಾಜಗುರು ಸುಖದೇವ್ ಅವರು ಮರಣದಂಡನೆಗೆ ಒಳಗಾಗಿರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತ ಬ್ರಿಟಿಷ್ ಆಫೀಸರ್ಸ್ ಇವ್ರನ್ನೆಲ್ಲ ನೋಡಿ ಬಹಳ ಆಶ್ಚರ್ಯ ಪಡ್ತಾನೆ. ಏನಪ್ಪ ಇವರು ಸಾವಿಗೆ ಹೆದರ್ತಾ ಇಲ್ವಲ್ಲ ಅನ್ನೋದನ್ನ ತನ್ನ ಡೈರಿಯಲ್ಲಿ ನೋಟ್ ಮಾಡ್ಕೊಂಡಿರ್ತಾನೆ. ಅದನ್ನ ನೀವೆಲ್ಲ ಕೇಳಿದ್ವಿ. ಇದು ಒಂಥರ ಅದಕ್ಕೆ ಹೋಲಿಸ್ಬೋದು ಅಷ್ಟೇ. ವಿಚ್ ಹಿ ಪ್ಲಾನ್ಸ್ ಟು ಟೈಟಲ್ ದ ಪ್ಯಾಸಿಫಿಕೇಶನ್ ಆಫ್ ದ ಪ್ರಿಮಿಟಿವ್ ಟ್ರೈಬ್ಸ್ ಆಫ್ ದ ಲೋವರ್ ನೈಜರ್. ನೋಡ್ರಿ, ಆ ಒಂದು ಪುಸ್ತಕದ ಹೆಸರು ಏನನ್ನ ಪ್ಲಾನ್ ಮಾಡಿರ್ತಾನೆ ಒಬ್ಬ ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ ಅನ್ನೋದಂದ್ರೆ ಪ್ಯಾಸಿಫಿಕೇಶನ್. ನೋಡ್ರಿ, ಪ್ಯಾಸಿಫಿಕೇಶನ್ ಅಂತಂದ್ರೆ ಏನ್ರಿ? ಸಮಾಧಾನ ಮಾಡೋದು. ಪ್ಯಾಸಿಫೈ ಮಾಡೋದು ಅಂತಂದ್ರೆ ಅದನ್ನ ಶಾಂತ ಮಾಡೋದು ಅಂತ ಹೇಳ್ತೀವಿ. ಯಾವುದೋ ಒಂದು ಮಗು ಅಳ್ತಾ ಇದೆ ಅಂತಂದ್ರೆ ಅದಕ್ಕೆ ಏನೊಂದು ಕೊಟ್ಟು ನಾವು ಸಮಾಧಾನ ಮಾಡ್ತಾರೆ, ಪ್ಯಾಸಿಫಿಕೇಶನ್. ಸೊ ಪ್ಯಾಸಿಫೈ ಮಾಡೋದು ಯಾರನ್ನ? ಪ್ರಿಮಿಟಿವ್ ಟ್ರೈಬ್ಸ್. ಟ್ರೈಬ್ಸ್, ಅದರಲ್ಲೂ ಪ್ರಿಮಿಟಿವ್ ಅಂತಂದ್ರೆ ಬಹಳ ಅನ್ಸಿವಿಲೈಸ್ಡ್ ಅನ್ನೋ ಲೆಕ್ಕದಲ್ಲಿ, ಅಥವಾ ಆದಿವಾಸಿ ಅಂತ ಏನ್ ಹೇಳ್ತೀವಿ, ಬಹಳ ಏನೊಂದು ಮೃಗೀಯವಾದಂತಹ ಅಂತಾನು ಹೇಳುದು ಪ್ರಿಮಿಟಿವ್ ಅಂತಂದ್ರೆ. ಸೊ ಮೃಗೀಯವಾದಂತಹ ಜನಾಂಗ, ಬುಡಕಟ್ಟು ಜನಾಂಗಗಳನ್ನ ಸಮಾಧಾನಗೊಳಿಸುವಂತಹ ಒಂದು ಪ್ರಕ್ರಿಯೆ ಎಲ್ಲಿ? ದ ಲೋವರ್ ನೈಜರ್. ಅಂದ್ರೆ ನೈಜೀರಿಯಾದ ಕೆಳಭಾಗ ಅಂದ್ರೆ ದಕ್ಷಿಣ ಭಾಗದ ಇದು ಆದಿವಾಸಿ ಸಮುದಾಯಗಳನ್ನು, ಬುಡಕಟ್ಟು ಜನಾಂಗದ ಒಂದು ಶಾಂತಗೊಳಿಸುವಿಕೆ ಅಂತ ಟೈಟಲ್ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಯಾವ ರೀತಿಯಾದಂತ ಒಂದು ಕೊಲೋನಿಯಲ್ ಮೈಂಡ್ ಸೆಟ್ ಇದೆ ಒಂದು ಟೈಟಲ್ ಅಲ್ಲೂ ಕೂಡ ನೋಡಬಹುದು. ಇದನ್ನೇ ಅವರು ಏನಪ್ಪಾ ಅಂತಂದ್ರೆ ಕ್ರಿಟಿಸೈಸ್ ಮಾಡ್ತಕ್ಕಂಥ ಒಂದು ನ್ಯೂಟ್ರಲ್ ಐ ಕೂಡ ಇದಕ್ಕಿದೆ ಅಂತ ನಾವು ನೋಡಬಹುದು. ಇದು ನಾವು ಇಲ್ಲಿವರೆಗೂ ನೋಡಿದ್ದೇನೆ ಅಂದ್ರೆ ಪ್ಲಾಟ್ ಅಂತ ಹೇಳ್ತೀವಿ. ಪ್ಲಾಟ್ ಅಂತಂದ್ರೆ ಕಥಾ ಹಂದರ, ಕಥಾ ಸಂವಿಧಾನ. ಓಕೆ, ಸೊ ಇನ್ನು ಕ್ಯಾರೆಕ್ಟರ್ಸ್ ಅನ್ನು ನೋಡೋದಾದ್ರೆ ಅಫ್ಕೋರ್ಸ್ ಒಕಾಂಕೋ ಇಸ್ ದ ಮೇಜರ್ ಕ್ಯಾರೆಕ್ಟರ್ ಸ್ಕೆಚ್. ನಿಮ್ಗೆ 10 ಮಾರ್ಕ್ಸ್ ಕೇಳಬಹುದು. ಒಕಾಂಕೋ ಇಸ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಒಕಾಂಕೋ ಅನ್ನೋ ಕ್ಯಾರೆಕ್ಟರ್ನೇ ಬಹಳ ನಾವು ತಿಳ್ಕೊಬೇಕಾಗತ್ತೆ. ಇಡೀ ನಾವೆಲ್ ತುಂಬಾ ಆವರಿಸಿದಂತಹ ಪಾತ್ರ ಯಾವ್ದಾದ್ರು ಇದ್ರೆ ಅದು ಯಾವ್ದಪ್ಪ ಅಂತಂದ್ರೆ ಈ ಒಂದು ಒಕಾಂಕೋನ ಪಾತ್ರ ಅಂತ ಹೇಳಿ. ಓಕೆ,
ಎಸ್. ಈ ಒಂದು ಒಕಾಂಕೋನ ಪಾತ್ರದ ಬಗ್ಗೆ ನಾವು ಬಹಳ ಲಕ್ಷ ಕೊಡ್ಬೇಕಾಗುತ್ತೆ. ಅದ್ರ ಬಗ್ಗೆ ಕ್ಯಾರೆಕ್ಟರ್ ಸ್ಕೆಚಸ್ ಕೂಡ ಇದಾವೆ ಮುಂದೆ ಇದೆ ಶೇರ್ ಮಾಡಿದ್ದೀನಿ ಆಲ್ರೆಡಿ ನಾನು ಸ್ಟೂಡೆಂಟ್ಸ್ಗೆ. ನೆಕ್ಸ್ಟ್ ಒಕಾಂಕೋನ ಮೇನ್ ಕ್ಯಾರೆಕ್ಟರ್ ಅಂಡ್ ಅನ್ ಇನ್ಫ್ಲೂಯೆನ್ಷಿಯಲ್ ಪ್ಲಾನ್ ಲೀಡರ್ ಕೂಡ ಆಗಿರ್ತಾನೆ. ಪ್ಲಾನ್ ಒಕಾಂಕೋ ಫಿಯರ್ಸ್ ಬಿಕಮಿಂಗ್ ಅನ್ಸಕ್ಸಸ್ಫುಲ್ ವೀಕ್ ಮ್ಯಾನ್ ಲೈಕ್ ಹಿಸ್ ಫಾದರ್ ಅನ್ನೋಂಥ, ತಂದೆ ಅಂತ ಆಗಬಾರದು ಅನ್ನೋಂಥ, ತಂದೆ ಅಂತ ಆದ್ರೆ ಹೇಗೆಪ್ಪ ಅನ್ನೋಂಥ ಭಯ ಕೂಡ ಅವನಿಗಿರುತ್ತೆ. ಆಸ್ ಅ ರಿಸಲ್ಟ್ ಒಕಾಂಕೋ ಇಸ್ ಹಾರ್ಡ್ ವರ್ಕಿಂಗ್ ಅಂಡ್ ಅಗ್ರೆಸಿವ್. ತಂದೆ ತರ ಆಗ್ಬಾರ್ದು ಅಂತ ಅಗ್ರೆಸಿವ್ ಆಗ್ತಾನೆ, ಹಾರ್ಡ್ ವರ್ಕಿಂಗ್ ಆಗ್ತಾನೆ. ಟ್ರೇಟ್ಸ್ ದಟ್ ಬ್ರಿಂಗ್ ಹಿಮ್ ಫೇಮ್ ಅಂಡ್ ವೆಲ್ತ್ ಅಟ್ ದ ಬಿಗಿನಿಂಗ್ ಆಫ್ ದ ನಾವೆಲ್. ಬಿಗಿನಿಂಗ್ ಆಫ್ ದ ನಾವೆಲ್ ಅಲ್ಲಿ ಅವನೊಬ್ಬ ರೆಸ್ಲರ್ ಆಗಿರ್ತಾನೆ, ಅಗ್ರೆಸಿವ್ ಆಗಿ ಹಾರ್ಡ್ ವರ್ಕಿಂಗ್ ಆಗಿ ವರ್ಕ್ ಮಾಡ್ತಾನೆ, ಸಾಕಷ್ಟು ಸಂಪತ್ತನ್ನು ಗಳಿಸ್ತಾನೆ. ದ ಸೇಮ್ ಫಿಯರ್ ಆಲ್ಸೋ ಕಾಸಸ್ ಒಕಾಂಕೋ ಟು ಬಿ impatient and brash. ಅದೇ ಒಂದು ಫಿಯರ್ ಏನಿದೆ ಅವನನ್ನ ಅನೇಕ ಆತುರದ ನಿರ್ಧಾರ, ದುಡುಕಿನ ನಿರ್ಧಾರಗಳನ್ನು ತಗೊಳ್ಳೋ ಹಾಗೆ ಮಾಡುತ್ತೆ. ಎರಡನೇದು ಈ ಕೆಮೆಫೋನನ್ನ ಇವನೇ ಬ್ಲೋವನ್ನು ಕೊಟ್ಟು ಸಾಯಿಸ್ತಕ್ಕಂಥದ್ದು, ಕೊನೆಗೆ ಮೆಸೆಂಜರ್ ನನ್ನ ಸಾಯಿಸ್ತಕ್ಕಂಥದ್ದು, ಇವೆಲ್ಲ ಅವನ ಒಂದು ಇಂಪೇಷನ್ಸ್ ಅಂತ ತೋರಿಸುತ್ತೆ. however leading to his eventual downfall where he can't adjust to the changes occurring in the plan. ಸೊ ಅವನಿಗೆ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ, ಅವನು ಅಡ್ಜಸ್ಟ್ಮೆಂಟ್ ಪ್ರವೃತ್ತಿ ಅವನಲ್ಲಿ ಇರೋದಿಲ್ಲ, ಅವನ ಪ್ಲಾನ್ ಅಲ್ಲಿ ಆಗುವಂತ ಬದಲಾವಣೆಗಳಿಗೆ ಅವನು ಒಗ್ಗಿಕೊಳ್ಳೋದು ಆಗಿದೆ. ನೋಯ್ ಒಕಾಂಕೋಸ್ ಎಲ್ಡೆಸ್ಟ್ ಸನ್, ಹಿರಿಯ ಮಗ. ನೋಯ್ ರಿಸೆಂಬಲ್ಸ್ ಹಿಸ್ ಗ್ರ್ಯಾಂಡ್ ಫಾದರ್ ಅನೋಕನನ್ನ ರಿಸೆಂಬಲ್ ಮಾಡ್ತಾನೆ. ಸ್ವಲ್ಪ ವೀಕ್ ಲೇಜಿ ಪರ್ಸನ್ ಇರ್ತಾನೆ. ಇನ್ ದಟ್ ಹಿ ಇಸ್ ಡ್ರಾನ್ ಟು ಜೆಂಟಲ್ನೆಸ್ ಅಂಡ್ ಮ್ಯೂಸಿಕ್. ಇವನಿಗೆ ಮ್ಯೂಸಿಕ್ ಬಗ್ಗೆ, ಜೆಂಟಲ್ನೆಸ್ ಬಗ್ಗೆ ಆಸಕ್ತಿ ಇರುತ್ತೆ. ಇವನ್ ದೋ ಹಿ ರೆಕಗ್ನೈಸಸ್ ದಟ್ ಹಿಸ್ ಫಾದರ್ ಡಿಸ್ಅಪ್ರೂವ್ಸ್. ತಂದೆಗೆ ಮ್ಯೂಸಿಕ್ ಬಗ್ಗೆ, ಹಾಡು ನೃತ್ಯ ಕುಣಿತದ ಬಗ್ಗೆ ಇದನ್ನ ಮಾಡೋ ಇಂಟ್ರೆಸ್ಟ್ ಇದ್ರೆ ಇಷ್ಟ ಆಗೋದಿಲ್ಲ ಅಂತ ಗೊತ್ತಿರುತ್ತೆ, ಆದ್ರೂ ಕೂಡ ಅವನಿಗೆ ಅದರಲ್ಲಿ ಆಸಕ್ತಿ ಇರುತ್ತೆ. And this tension between Okonkwo and Noe leads to an eventual split when Noe becomes one of the clan members who leave the clan to join the Christians. ಈ ತಂದೆ ಮಗನ ನಡುವಿನ ಸಂಘರ್ಷ ಎಲ್ಲಿಗೆ ಬಂದು ನಿಂತ್ಕೊಡುತ್ತೆ ಅಂತಂದ್ರೆ that Noe finally leaves the clan and joins Christianity. ಪುನಃ ಒಬ್ಬ ಇಲ್ ಫೇಟೆಡ್ ಬಾಯ್ ಅಂತ ಹೇಳ್ಬೋದು. ಅವನು ಏನಪ್ಪಾ ಅಂತಂದ್ರೆ ಎಂಬಿಯಾನು ಅಂತಕ್ಕಂಥ ಒಂದು ಸ್ಯಾಕ್ರಿಫೈಸ್ ಆಗಿ ಇಲ್ಲಿ ಬಂದಿರ್ತಾನೆ ಟು ಒಮೋಫಿಯಾ ಇನ್ ಆರ್ಡರ್ ಟು ಪ್ರಿವೆಂಟ್ ವಾರ್. ಎರಡು ಹಳ್ಳಿಗಳ ನಡುವಿನ ಒಂದು ಜಗಳವನ್ನ, ಯುದ್ಧವನ್ನ ತಪ್ಪಿಸೋದ್ರ ಸಲುವಾಗಿ ಒಂದು ರೀತಿಯ ಸ್ಯಾಕ್ರಿಫೈಸ್ ತರ ಬಂದಿರ್ತಾನೆ ಇಕೆಮೆಫುನ. Ikemefuna is unaware that his father had a hand in killing one of the daughters of Umuofia and doesn't understand why he is taken away from his mother and sister. ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಈ ಕೆಮೆಫುನಾನ ಏನು ತಂದೆ ಏನಿರ್ತಾನೆ ಅವನು ಈ ಉಮೋಫಿಯಾದ ಒಬ್ಬ ಹೆಣ್ಣು ಮಗಳನ್ನ ಸಾಯಿಸಿರ್ತಾನೆ ಯಾವುದೋ ಕಾರಣಕ್ಕಾಗಿ. ಅವನ ಸಾಯಿಸಿದ ಅಂತ ಹೇಳ್ಬಿಟ್ಟು ಅವನ ಮಗನನ್ನ ಅವನ ಹಳ್ಳಿಯಿಂದ ತಗೊಂಡು ತಮ್ಮ ಹಳ್ಳಿಯಲ್ಲಿ ಒಂದು ರೀತಿ ಜೀತದ ಗೊತ್ತಿರಲ್ಲ ಯಾಕೆ ನನ್ನ ತಾಯಿ ಮತ್ತು ತಂಗಿಯಿಂದ ನನ್ನ ದೂರ ಇಡ್ತಾ ಇದ್ದಾರೆ ಅನ್ನೋದು ಗೊತ್ತಿರಲ್ಲ, ಅಷ್ಟು ಸಣ್ಣ ಮಗು ಇರ್ತಾನೆ. ಸೊ ಈ ತರದೆಲ್ಲ ಪದ್ಧತಿಗಳು ಇರ್ತಾವೆ ಅನ್ನೋದನ್ನ ಬಹಳ ಫ್ರಾಂಕ್ ಆಗಿ ನನಗೆ ಚಿನುವ ಹಚ್ಚಿದವರು ಹೇಳಿದ್ದಾರೆ. ಈ ಸೆಟಲ್ಸ್ ಇಟ್ ಇಂಟು ಕಾಂಕೋಸ್ ಹೌಸ್ ಹೋಲ್ಡ್ ಅಂದ್ರೆ ಕಾಂಕೋನ ಮನೆಯಲ್ಲಿ ಸೆಟ್ಲ್ ಆಗ್ತಾನೆ. ಫಾರ್ 3 years 3 ವರ್ಷ ಅಲ್ಲೇ ಇರ್ತಾನೆ. ಅಂಡ್ ಕಮ್ಸ್ ಟು ಕನ್ಸಿಡರ್ ಒಕಾಂಕೋ ಹಿಸ್ ಟ್ರೂ ಫಾದರ್. ಅವನೇ ತನ್ನ ತಂದೆ, ನಿಜವಾದ ತಂದೆ ಅಂತ ರೀತಿಯಲ್ಲಿ ಟ್ರೀಟ್ ಮಾಡ್ತಿರ್ತಾನೆ. ನೋಯೆ ಲುಕ್ಸ್ ಅಪ್ ಟು ಇಕೆಮೆಫುನನ್ನ ಗೌರವಿಸ್ತಾ ಇರ್ತಾನೆ ನೋಯೆ. ಅಂಡ್ ದ ಟು ಬಿಕಮ್ ಇನ್ಸೆಪರಬಲ್. ಬಹಳ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ, ಕ್ಲೋಸ್ ಆಗಿರ್ತಾರೆ. At the end of 3 years, the clan decides that the boy must be killed and Okonko deals the killing blow. ಅಂದ್ರೆ ಅವ್ರ ತಂದೆ ಮಾಡಿದ ಅಪರಾಧಕ್ಕೆ ಮಗನನ್ನು ಕೂಡ ಬಲಿ ಕೊಡಬೇಕು ಅಂತ ಊರ್ನವ್ರು ಡಿಸೈಡ್ ಮಾಡಿರ್ತಾರೆ. ಆದ್ರೆ ಇವನು ಬಹಳ ಚಿಕ್ಕವನಿರ್ತಾನೆ, ಒಂದ್ ಸ್ವಲ್ಪ ವಯಸ್ಸಾದ್ಮೇಲೆ ಅವನನ್ನು ಸಾಯಿಸೋಣ ಅಂತ ಡಿಸೈಡ್ ಮಾಡಿರ್ತಾನೆ ಅನ್ಸುತ್ತೆ. ಹಂಗಾಗಿ ಸ್ವಲ್ಪ 3 ವರ್ಷದ ನಂತರ ಸಾಯಿಸಬೇಕಾಗುತ್ತೆ. ಆ ಸಾಯಿಸುವಂತ ಸಂದರ್ಭದಲ್ಲಿ ನಮ್ಮ ಪ್ರೊಟೋಗನಿಸ್ಟ್ ಒಕಾಂಕೋನೇ ಅವನು ಕಿಲ್ಲಿಂಗ್ ಬ್ಲೋ ಕಿಲ್ಲಿಂಗ್ ಪಡಿತವನ್ನ ಸಾಯಿಸುವ ಕೊನೆ ಪಡಿತವನ್ನ. ನೆಕ್ಸ್ಟ್ ಬರುವಂತಹ ಪಾತ್ರ ಇಜುವೇಡ್ ಅಂತ ನೋಡಿದ್ವಿ. ಓಗ್ಬಿಯೋಫಿ ಇಜುವೇಡೋ ಅಂತ. ಇಜುವೇಡ್ ಇಸ್ ದ ಓಲ್ಡೆಸ್ಟ್ ಮ್ಯಾನ್ ಇನ್ ದ ವಿಲೇಜ್ ಅಂಡ್ ಅ ಗ್ರೇಟ್ ಒರೇಟರ್. ಊರಿನ ಹಿರಿಯ ಮನುಷ್ಯ, ಅತ್ಯಂತ ಹಿರಿಯ ಮನುಷ್ಯ, ಹಿರಿಯರಲ್ಲೇ ಹಿರಿಯ, ಒಳ್ಳೆ ಭಾಷಣಕಾರ ಕೂಡ, ಗ್ರೇಟ್ ಒರೇಟರ್. ಹಿ ವಾಂಟ್ಸ್ ಒಕಾಂಕೋ ನಾಟ್ ಟು ಟೇಕ್ ಪಾರ್ಟ್ ಇನ್ ದ ಕಿಲ್ಲಿಂಗ್ ಆಫ್ ಇಕೆಮೆಫುನ. ಸಾಯಿಸೋದ್ರಲ್ಲಿ ನೀನು ಭಾಗವಹಿಸ್ಬೇಡಪ್ಪ ಒಕಾಂಕೋ ಅಂತ ಹೇಳ್ತಾನೆ.
ಆ ಆಶಯ ಕೂಡ ಒಂದಾಗಿರುತ್ತೆ, ಬಟ್ ಅವನು ಅದನ್ನು ಒಪ್ಪುಕೊಳ್ಳೋದಿಲ್ಲ. ನೀವು ನೋಡಿದರೆ ವಾಟ್ಸಪ್ನಲ್ಲಿ ಇಸುವೆಡೋ ಪಾಸಸ್ ಅವೇ ಶಾರ್ಟ್ಲಿ ಆಫ್ಟರ್ ವರ್ಡ್ಸ್, ಬಹಳ ಬೇಗನೆ ಅದಾದ ನಂತರ ತೀರ್ಕೊಳ್ತಾನೆ. ಅಂಡ್ ಒಕಾಂಕೋ ಆಕ್ಸಿಡೆಂಟ್ಲಿ ಕಿಲ್ಸ್ ಒನ್ ಆಫ್ ಹಿಸ್ ಇಸುವೆಡಸ್ ಸನ್ಸ್. ಇಸುವೆಡನ ಒಬ್ಬ ಮಗನನ್ನ ಆಕ್ಸಿಡೆಂಟ್ಲಿ ಸಾಯಿಸ್ತಾನೆ. ಹಂಗ ಗನ್ ಏನಾಗುತ್ತೆ, ಗನ್ ಸ್ಪ್ಲಿಂಟರ್ಸ್ ಅಟ್ ಇಸುವೆಡಸ್ ಬರಿಯಲ್ ಒಕಾಂಕೋ ಅಂಡ್ ಹಿಸ್ ಫ್ಯಾಮಿಲಿ ಆರ್ ಎಕ್ಸಾಕ್ಟ್ ಫಾರ್ ಸೈನ್ಸ್. ಅದೇ ಒಂದು ಅಪರಾಧಕ್ಕಾಗಿ ಇಸುವೆಡೋನ ಮಗನನ್ನ ಕೊಂದಿದ್ದಕ್ಕಾಗಿ ಒಕಾಂಕೋನ 7 ವರ್ಷಗಳ ಕಾಲ ಊರಿಂದ ಹೊರಗೆ ಬಂತಾರೆ. ಇಕ್ವೇಫಿ ಅಂತ ಬರ್ತಾರೆ. ಇಕ್ವೇಫಿ ಯಾರು? ಇಕ್ವೇಫಿ ಈಸ್ ಒಕಾಂಕೋ ಸೆಕೆಂಡ್ ವೈಫ್, ಎರಡನೇ ಹೆಂಡತಿ, ಅಂಡ್ ದ ಮದರ್ ಆಫ್ ಎಜಿನ್ಮಾ. ಎಜಿನ್ಮಾಳ ತಾಯಿ. ಎಜಿನ್ಮಾ ಹೇಗೆ ಅವಳ ಬಗ್ಗೆ ಅನ್ಕೊಳ್ಳೋದು. ಒನ್ಸ್ ದ ವಿಲೇಜ್ ಇವಳು ಯಾರು ಇಕ್ವೇಫಿ, ಒನ್ಸ್ ದ ವಿಲೇಜ್ ಬ್ಯೂಟಿ, ನಾನೊಂದು ಕಾಲದಲ್ಲಿ ವಿಲೇಜ್ ನಲ್ಲಿ ಬಹಳ ಸುಂದರಿಯಾಗಿದ್ಲು. ಇಕ್ವೇಫಿ ರ್ಯಾನ್ ಅವೇ ಫ್ರಮ್ ಹರ್ ಫಸ್ಟ್ ಹಸ್ಬೆಂಡ್ ಟು ಲಿವ್ ವಿತ್ ಒಕಾಂಕೋ. ಒಕಾಂಕೋನ ಜೋಡಿ ಬದುಕಬೇಕು ಅಂತೇಳಿ ತನ್ನ ಮೊದಲನೇ ಗಂಡನ ಬಿಟ್ಟು ಬಂದಿರ್ತಾಳೆ. ಯಾರು? ಇಕ್ವೇಫಿ ಅಂತೇಳಿ. ವೈಫ್ ಅಂಡ್ ಪೇಫಿ ನೆನಪಿಟ್ಟುಕೊಟ್ಟೆ ಆ ತರ. ಸೊ ಇಕ್ವೇಫಿ ಈಸ್ ಒನ್ ಆಫ್ ದ ಏಕ್ ವೈಫ್ ಅಂತ. ಆ ತರ ಒಬ್ಳು ಹೆಂಡತಿ ಆದ್ರೆ ಸೆಕೆಂಡ್ ವೈಫ್. ಸೆಕೆಂಡ್ ವೈಫ್ ಆಫ್ ಒಕಾಂಕೋ. ಎಜಿನ್ಮಾ ಈಸ್ ಹರ್ ಓನ್ಲಿ ಸರ್ವೈವಿಂಗ್ ಚೈಲ್ಡ್. ಅವಳಿಗೆ ಬಹಳಷ್ಟು ಮಕ್ಕಳು ಹುಟ್ಟಿರ್ತಾರೆ, ಅದರಲ್ಲಿ ಉಳ್ಕೊಂಡಂತ ಮಗು ಯಾವ್ದಪ್ಪ ಅಂದ್ರೆ ಎಜಿನ್ಮಾ ಅಂತೇಳಿ. ಎಜಿನ್ಮಾ ಮಗಳು. ಅಂಡ್ ಟು ಶೇರ್ ಅ ಕ್ಲೋಸ್ ರಿಲೇಶನ್ಶಿಪ್. ಇಬ್ರು ಬಹಳ ಕ್ಲೋಸ್ ಆಗಿರ್ತಾರೆ ಇಕ್ವೇಫಿ ಅಂಡ್ ಎಜಿನ್ಮಾ ಇಬ್ರು. ಹ್ಯಾವಿಂಗ್ ಲಾಸ್ಟ್ ಹರ್ ಫಸ್ಟ್ 9 ಚಿಲ್ಡ್ರನ್ ಟು ಡೆತ್ ಇನ್ ಇನ್ಫ್ಯಾನ್ಸಿ. 9 ಮಕ್ಕಳು ಸಣ್ಣ ಮಗು ಇದ್ದಾಗೇನೆ ತೀರ್ಕೊಂಡಿರ್ತವೆ. ಇಕ್ವೇಫಿ ಫಿಯರ್ಸ್ ದಟ್ ಶಿ ವಿಲ್ ಲೂಸ್ ಎಜಿನ್ಮಾ ಟು. ಎಜಿನ್ಮಾನು ಎಲ್ಲಿ ಸತ್ತೋದ್ರೆ ಹೇಗೆ ಅಂತ ಒಂದು ಭಯ ಇರುತ್ತೆ. ಇನ್ನು ಎಜಿನ್ಮಾ ಬಗ್ಗೆ ನೋಡೋದಾದ್ರೆ, ಎಜಿನ್ಮಾ ಇಸ್ ಒಕಾಂಕೋಸ್ ಎಲ್ಡೆಸ್ಟ್ ಡಾಟರ್. ಒಕಾಂಕೋನ ಅತ್ಯಂತ ಹಿರಿಯ ಮಗಳು. ಅಂಡ್ ಇಕ್ವೇಫಿಸ್ ಓನ್ಲಿ ಚೈಲ್ಡ್ ಟು ಸರ್ವೈವ್ ಪಾಸ್ಟ್ ಇನ್ಫೆನ್ಸಿ. ಓಕೆ. ಎಜಿನ್ಮಾ ರಿಸೆಂಬಲ್ಸ್ ಹರ್ ಮದರ್ ಹೂ ವಾಸ್ ಒನ್ಸ್ ದ ವಿಲೇಜ್ ಬ್ಯೂಟಿ. ತಾಯಿಯ ರೀತಿಯಲ್ಲಿ ಮಗಳು ಕೂಡ ಇರ್ತಾಳೆ. ಇವಳು ಕೂಡ ಇಡೀ ಊರಿಗೆ ಬಹಳ ಸುಂದರಿಯ ತರ ಇರ್ತಾಳೆ. ಶಿ ಅಂಡರ್ಸ್ಟ್ಯಾಂಡ್ಸ್ ಹರ್ ಫಾದರ್ ವೆಲ್. ತನ್ನ ತಂದೆಯನ್ನು ಬಹಳ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ತನ್ನ ತಂದೆ ಯಾವುದು ಯಾವ ತರ ಇದ್ದಾನೆ, ಏನ್ ಇಷ್ಟ ಇಲ್ಲ ಅಂತೆಲ್ಲ ತಿಳ್ಕೊಂಡಿರ್ತಾರೆ. ಅಂಡ್ ಹಿ ಇನ್ ಟರ್ನ್ ವಿಶಸ್ ದ್ಯಾಟ್ ಶಿ ಹ್ಯಾಡ್ ಬೀನ್ ಬೋರ್ನ್ ಅ ಸನ್. ಅವನೇ ಅನ್ಕೊಂತಿರ್ತಾನೆ, ನೀನೇ ನನ್ನ ಗಂಡು ಮಗು ಆಗ್ಬೇಕಾಗಿತ್ತು. ಇದಾನೆ ಒಬ್ಬ ಗಂಡು ಮಗ, ಯಾರು ನೋಯೆ ಅಂತೇಳಿ. ಅವನೇ ನೋಯೆ ಉಪಯೋಗಿಲ್ಲ ಅವನು. ನೀನೇ ನನ್ನ ಮಗ ಆಗಿ ಹುಟ್ಟಬೇಕಾಗಿತ್ತು, ನೀನು ಮಗಳಾಗಿ ಹುಟ್ಟುಬಿಟ್ಟಿದ್ದೀನಿ. ನಿನ್ನಲ್ಲಿ ಎಲ್ಲಾ ಗುಣ ಇದಾವೆ, ಒಳ್ಳೆಯ ಗುಣಗಳು. ಒಬ್ಬ ಪುರುಷನಲ್ಲಿ ಇರ್ಬೇಕಂತ ಗುಣ ನಿನ್ನಲ್ಲಿದ್ದಾವೆ. ನೀನ್ ನನಗೆ ಗಂಡು ಮಗ ಹುಟ್ಟಬೇಕಾಗಿತ್ತು ಅಂತ ಹೇಳಿ ಆ ಒಂದು ಅನಿಸಿಕೆ ಒಂದು ಆಗಿರುತ್ತೆ. ಸೊ ತಾಯಿ ಜೊತೆಗೂ ಬಹಳ ಕ್ಲೋಸ್ ಆಗಿರ್ತಾಳೆ. ಮಿಸ್ಟರ್ ಬ್ರೌನ್ ಬಗ್ಗೆ ನಾವು ನೋಡಿದ್ದೇವೆ. ಮಿಸ್ಟರ್ ಬ್ರೌನ್ ದ ಫಸ್ಟ್ ವೈಟ್ ಮಿಷನರಿ ಟು ಟ್ರಾವೆಲ್ ಟು ಒಮೋಫಿಯಾ. ಒಮೋಫಿಯಾ ಬಂದಂತ ಮೊದಲ ವ್ಯಕ್ತಿ. ಇನ್ಸ್ಟಿಟ್ಯೂಟ್ಸ್ ಅ ಪಾಲಿಸಿ ಆಫ್ ರೆಸ್ಪೆಕ್ಟ್ ಅಂಡ್ ಕಾಂಪ್ರಮೈಸ್ ಬಿಟ್ವೀನ್ ದ ಚರ್ಚ್ ಅಂಡ್ ದ ಕ್ಲಾನ್ಸ್ಮೆನ್. ನೀವೊಂದು ಒಂಥರ ಏನಪ್ಪಾ ಅಂತಂದ್ರೆ ಸೌಹಾರ್ದಯುತವಾಗಿ ಇರಬೇಕು, ಇಬ್ಬರಿಗೂ ರೆಸ್ಪೆಕ್ಟ್ ಇರಬೇಕು. ಆ ಕ್ಲಾನ್ಸ್ಮೆನ್ ಏನಿರ್ತಾರೆ ಆ ಊರಿನ ಜನರನ್ನ ರೆಸ್ಪೆಕ್ಟ್ ಕೊಡ್ತಿರ್ತಾನೆ, ಅವ್ರ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇರ್ತಾನೆ. ಹಂಗಾಗಿನೇ ಆ ಊರಲ್ಲಿ ನೆಲೆಯೂರಿರ್ತಾನೆ. He engages in long religious discussions with Akuna in order to understand the Igbo traditions, and he builds a school and hospital in Ethiopia. ಆ ಊರಿನಲ್ಲಿದ್ದಂತ ಒಬ್ಬ ವ್ಯಕ್ತಿ ಅಕೂನ ಅಂತ ಇರ್ತಾನೆ. ಅವನ ಜೊತೆಗೆ ಆ ಕಲ್ಚರ್ ಬಗ್ಗೆ, ಇಗ್ಬೋ ಟ್ರೆಡಿಷನ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಮಿಸ್ಟರ್ ಬ್ರೌನ್. ಆ ಊರಲ್ಲಿ ಒಂದು ಸ್ಕೂಲ್ ಅನ್ನ, ಒಂದು ಹಾಸ್ಪಿಟಲ್ ಅನ್ನ ಬಿಲ್ಡ್ ಮಾಡ್ತಾನೆ. Unlike Reverend Smith, who arrives later, Mr. Brown avoids resorting to violence and harsh methods of enforcing church beliefs, attempting to use his understanding of the Igbo faith to convert clansmen. ಇದೆಲ್ಲ ನೋಡಬಹುದು. ಮಿಸ್ಟರ್ ಬ್ರೌನ್ ಅಂಡ್ ರೆವರೆಂಡ್ ಸ್ಮಿತ್ ಇಬ್ಬರು ಒಂಥರ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ರೆವರೆಂಡ್ ಸ್ಮಿತ್ ಸ್ವಲ್ಪ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಾನೆ, ಬಟ್ ದಿಸ್ ಮ್ಯಾನ್ ಈಸ್ ವೆರಿ ಪೇಷಂಟ್ ಅಂಡ್ ಹಿ ಈಸ್ ವೆರಿ ಕಾಂಪ್ರಮೈಸಿಂಗ್. ರೆವರೆಂಡ್ ಜೇಮ್ಸ್ ಸ್ಮಿತ್ ಅಂತ ಬರ್ತಾರೆ. ರೆವರೆಂಡ್ ಜೇಮ್ಸ್ ಸ್ಮಿತ್ ರಿಪ್ಲೇಸಸ್ ಮಿಸ್ಟರ್ ಬ್ರೌನ್ ಆಫ್ಟರ್ ದ ಲ್ಯಾಟರ್ ಡಿಪಾರ್ಟ್ಸ್ ಫಾರ್ ಹೆಲ್ತ್ ರೀಸನ್ಸ್. ಹೆಲ್ತ್ ರೀಸನ್ಸ್ ಸಲುವಾಗಿ ಮಿಸ್ಟರ್ ಸ್ಮಿತ್ ಹೋದಾಗ ಆ ಜಾಗಕ್ಕೆ ಬರುವಂತವ್ರು, ಹೆಲ್ತ್ ರೀಸನ್ಸ್ ಸಲುವಾಗಿ ಮಿಸ್ಟರ್ ಬ್ರೌನ್ ಹೋಗ್ತಾರೆ ಆ ಜಾಗಕ್ಕೆ.
ರೆವರೆಂಡ್ ಸ್ಮಿತ್ ಅವರು ಬರ್ತಾರೆ. ರೆವರೆಂಡ್ ಸ್ಮಿತ್ ಈಸ್ ನಾಟ್ ಲೈಕ್ ಮಿಸ್ಟರ್ ಬ್ರೌನ್, ಆಲ್ರೆಡಿ ನೋಡಿದ್ದೇವೆ. ಈಸ್ ಇಂಪೇಷಂಟ್, ಸ್ಟ್ರಿಕ್ಟ್, ಬಹಳ ಇಂಪೇಷಂಟ್ ಇರ್ತಾನೆ. ಅವ್ರು ಸ್ಟ್ರಿಕ್ಟ್ ಆಗಿ ಬಿಹೇವ್ ಮಾಡ್ತಿರ್ತಾನೆ, ಅಗ್ರೆಸಿವ್ ಆಗಿರ್ತಾನೆ, ಶೋಯಿಂಗ್ ನೋ ರೆಸ್ಪೆಕ್ಟ್ ಫಾರ್ ಇಂಡಿಜಿನಿಯಸ್ ಕಸ್ಟಮ್ಸ್ ಆರ್ ಕಲ್ಚರ್. ಲೋಕಲ್ ಕಲ್ಚರ್ಗೆ, ಇಂಡಿಜಿನಿಯಸ್ ಕಲ್ಚರ್ ಏನಿದೆ, ದೇಶೀಯತೆ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಯಾವುದೇ ರೀತಿಯ ರೆಸ್ಪೆಕ್ಟ್ ಅನ್ನು ಕೊಡ್ತಾ ಇರೋದಿಲ್ಲ. ಹಿ ಕ್ರಿಟಿಸೈಸಸ್ ದ ವೇ ಮಿಸ್ಟರ್ ಬ್ರೌನ್ ಇಂಟರಾಕ್ಟೆಡ್ ವಿತ್ ದ ಉಮೋಫಿಯಾ ಪೀಪಲ್ ಬಿಫೋರ್ ಹಿಸ್ ಅರೈವಲ್. ಸೊ ಬರೋದಕ್ಕಿಂತ ಮುಂಚೆ ಮಿಸ್ಟರ್ ಬ್ರೌನ್ ಇದ್ರಲ್ಲ, ಅವ್ರ ಬಗ್ಗೆನೂ ಕೂಡ ಅವ್ರೇನ ಮಾಡಿದ್ದು ಸರಿಯಲ್ಲ, ಆ ಥರ ಇರಬಾರ್ದಾಗಿತ್ತು, ಅವರು ಹಂಗಿದ್ರು, ಅವ್ರು ಹಂಗಿದ್ದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಅವ್ನು ಹೇಳ್ತಿರ್ತಾನೆ. And he encourages extreme tactics to provoke change in the clan. ಸೊ ಎಕ್ಸ್ಟ್ರೀಮ್ ಆದಂಥ ಟ್ಯಾಕ್ಟಿಕ್ಸು, ಒಂಥರ ಅಗ್ರೆಸಿವ್ ಆದಂಥ ನೀತಿಗಳನ್ನೆಲ್ಲ ಅನುಸರಿಸಿ ಆ ಜನರನ್ನ ಒಂಥರ ಪ್ರೊವೋಕ್ ಮಾಡ್ತಿರ್ತಾನೆ ಅಂತ. ಡಿಸ್ಟ್ರಿಕ್ಟ್ ಕಮಿಷನರ್, ಆಫ್ ಕೋರ್ಸ್ ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾತ್ರ. ದ ಡಿಸ್ಟ್ರಿಕ್ಟ್ ಕಮಿಷನರ್ ಶೋಸ್ ಅಪ್ ಇನ್ ಉಮೋಫಿಯಾ ಆಫ್ಟರ್ ಕಾಂಕೋ ಮರ್ಡರ್ಸ್ ಅ ವೈಟ್ ಮ್ಯಾನ್ ಟುವಾರ್ಡ್ಸ್ ದ ಎಂಡ್ ಆಫ್ ದ ನಾವೆಲ್. ಸೊ ಕೊನೆಗೆ ಬರ್ತಾರೆ ಡಿಸ್ಟ್ರಿಕ್ಟ್ ಕಮಿಷನರ್. ಬಂದು ಯಾಕೆ ಬರ್ತಾರೆ ಅಂತಂದ್ರೆ, ಒಬ್ಬ ಮೆಸೆಂಜರ್ ನನ್ನ ಯಾರು ಕಾಂಕೋ ಸಾಯಿಸಿರ್ತಾನೆ. ಅದಕ್ಕಿಂತ ಮುಂಚೆ ಕೂಡ ಸ್ವಲ್ಪ ರೆಫರೆನ್ಸ್ ಬರುತ್ತೆ, ಅವ್ರಿಗೆ ಮೀಟಿಂಗ್ ಅಂತ ಕರೆದವ್ರನ್ನ ಅರೆಸ್ಟ್ ಮಾಡಿಸುವಂಥದ್ದು. ಆದ್ರೆ ಒಮೋಫಿಯಾಗೆ ಎಂಟರ್ ಆಗೋದು ಅವಾಗಲೇ, ಕಾಂಕೋ ಮರ್ಡರ್ ಮಾಡಿರ್ತಾನಲ್ಲ. ದ ಡಿಸ್ಟ್ರಿಕ್ಟ್ ಕಮಿಷನರ್ ಪ್ಲಾನ್ಸ್ ಟು ರೈಟ್ ಅ ಬುಕ್ ಆನ್ ಹಿಸ್ ಎಕ್ಸ್ಪೀರಿಯನ್ಸಸ್ ಇನ್ ನೈಜೀರಿಯಾ. ಒಂದೊಂದು ಬುಕ್ ಬರೀಬೇಕಂತ ಡಿಸ್ಕಸ್ ಮಾಡಿದ್ದೇವೆ. ಸೊ ಅದಕ್ಕೆ ಯಾವ ಥರ ಟೈಟಲ್ ಕೊಡ್ಬೇಕಂತ ಮಾಡಿರ್ತಾನೆ. ಸೊ ಅವನೊಂದು ಸುಪೀರಿಯರ್ ಆಟಿಟ್ಯೂಡ್ ಹೇಗಿದೆ ಅನ್ನೋದನ್ನ ನಾನು ಹೇಳಿದೆ. ಯಾವ ರೀತಿ ಕೊಲೊನೈಸರ್ಸ್ ಥಿಂಕ್ ಮಾಡ್ತಾರೆ, ಕೊಲೊನೈಸ್ಡ್ ಬಗ್ಗೆ ನಾನು ಹೇಳಿದೆ. ಪ್ರಿಮಿಟಿವ್ ಅಂತ ಟ್ರೀಟ್ ಮಾಡ್ತಕ್ಕಂಥದ್ದು. ಪ್ರಿಮಿಟಿವ್ ಯಾಕಂತಂದ್ರೆ ಇಗ್ಬೋ ಟ್ರೈಬ್ ಅಂತ ಹೇಳ್ಬೋದಾಗಿತ್ತು, ಅಥವಾ ನೈಜೀರಿಯನ್ ಕಲ್ಚರ್ ಅಂತ ಹೇಳ್ಬೋದಾಗಿತ್ತು, ನೈಜೀರಿಯನ್ ಪೀಪಲ್ ಅಂತ ಹೇಳ್ಬೋದಾಗಿತ್ತು. ಬರೀ ನೈಜೀರಿಯನ್ ಟ್ರೈಬ್ಸ್ ಅಂದ್ರೂ ಓಕೆ, ಬಟ್ ಪ್ರಿಮಿಟಿವ್ ಟ್ರೈಬ್ಸ್ ಅಂತ ಯಾಕೆ ಬಳಸಿದ್ರು ಆ ಪದ? ದಟ್ ಶೋಸ್ ದಟ್ ದೇರ್ ಕಲ್ಚರ್ ಈಸ್ ಸುಪೀರಿಯರ್ ಅಂಡ್ ದ ಪೀಪಲ್, ದ ಕೊಲೊನೈಸ್ಡ್ ಪೀಪಲ್ಸ್ ಕಲ್ಚರ್ ಇಸ್ ಇನ್ಫೀರಿಯರ್. ಆಟಿಟ್ಯೂಡ್ ಏನಿದೆ, ಥಿಂಕಿಂಗ್ ಏನಿದೆ, ಅದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಪಾತ್ರ ಅಂತ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಇಗ್ಬೋ ಪೀಪಲ್ಗಿಂತ ತಾವು ಸುಪೀರಿಯರ್ ಅನ್ನೋದನ್ನ ಇಲ್ಲಿ ಹೇಳ್ತಕ್ಕಂಥದ್ದು. ಅವ್ರನ್ನ ಒಂದು ರೀತಿ ದ ಪೀಪಲ್ ಆರ್ ಟ್ರೀಟೆಡ್ ಆಸ್ ಆಬ್ಜೆಕ್ಟ್ಸ್ ಆಫ್ ಸ್ಟಡಿ. ನಾನು ಹೇಳಿದೆ, ಅಲ್ಲಿ ಒಬ್ಬ ಜೀವ ಹೋಗ್ತಾ ಇದೆ, ಅಲ್ಲಿನ ಜನರ ಆಚರಣೆಗಳನ್ನು ನೋಡಿ ಅದ್ರ ಬಗ್ಗೆ ಪುಸ್ತಕ ಬರಿತೀನಿ, ಅದ್ರಾಗ ಮೆನ್ಷನ್ ಮಾಡ್ತೀನಿ ಅಂತ ಹೋಗ್ತಾನೆ ಹೊರತು ಅಲ್ಲಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೇಕು ಆ ಸಿಚುವೇಶನ್ಗೆ ಅದನ್ನ ವಿಚಾರ ಮಾಡೋದಿಲ್ಲ ಅಂತಕ್ಕಂಥದ್ದು. ಅದು ಏನಪ್ಪಾ ಅಂತಂದ್ರೆ ಆಬ್ಜೆಕ್ಟಿವ್ ಆಗಿ ವಿಚಾರ ಮಾಡೋದು. ಅಂದ್ರೆ ತಮ್ಮ ಬಗ್ಗೆ, ತಮ್ಮ ಕಲ್ಚರು, ತಮ್ಮ ಟ್ರೆಡಿಷನ್ ಬಗ್ಗೆ ಬಹಳ ಎಮೋಷನಲ್ ಆಗಿ ಥಿಂಕ್ ಮಾಡೋದು. ಬೇರೆ ಕಲ್ಚರು, ಬೇರೆ ಜನ ಅಂತಂದ್ರೆ ಅವ್ರನ್ನ ಆಬ್ಜೆಕ್ಟ್ ತರ ಟ್ರೀಟ್ ಮಾಡುವಂಥದ್ದು. ಇದು ಸಹಜವಾಗಿ ಕೊಲೊನೈಸೇಷನ್ ಅಥವಾ ಕೊಲೋನಿಯಲ್ ಮೈಂಡ್ ಸೆಟ್ ಅಲ್ಲಿ ನಾವು ಇರೋದನ್ನ ಕಾಣ್ತೇವೆ. ಓಕೆ, ಮೈನರ್ ಕ್ಯಾರೆಕ್ಟರ್ಸ್ ಕೂಡ ಬರ್ತವೆ, ಅದನ್ನು ಕೂಡ ಸ್ವಲ್ಪ ನೋಡ್ರಿ. ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ವಿಡಿಯೋ ಬಹಳ ಲೆಂದಿ ಆಗ್ತಾ ಇದೆ. ಸೊ ಹಂಗಾಗಿ ಸೊ ಈ ಒಂದು ಇದರಲ್ಲಿ ಏನ್ ಥೀಮ್ಸ್ ಬರ್ತಾವ ಅಂತ ನೋಡಿ ನಾವು ಮುಗಿಸೋಣ. ಟ್ರೆಡಿಷನ್ ವರ್ಸಸ್ ಚೇಂಜ್, ಅಫ್ಕೋರ್ಸ್ ಇದು ಒಂದು ಇಂಪಾರ್ಟೆಂಟ್ ಆದಂತ ಥೀಮ್. ಯಾಕಂತಂದ್ರೆ ಇಲ್ಲಿ ಒಂದು ಕಡೆಗೆ ಟ್ರೆಡಿಷನ್ ಇರ್ತದೆ, ಇನ್ನೊಂದು ಕಡೆಗೆ ಚೇಂಜ್ ಅನ್ನೋದಾಗುತ್ತೆ. ಟ್ರೆಡಿಷನಲಿ ಅಲ್ಲೊಂದು ಇಗ್ಬೋ ಪೀಪಲ್ ಇರ್ತಾರೆ, ಅವ್ರಿಗೊಂದು ಕಲ್ಚರ್, ಅವ್ರದ್ದು ಕ್ಲಾನ್ ಇರುತ್ತೆ, ಅವರ ಒಂದು ಆಚರಣೆಗಳಿರ್ತವೆ, ಅವರದೇ ಆದಂತ ದೈವಗಳಿರ್ತವೆ. ಅಲ್ಲಿ ಒಂದು ಏನಾಗುತ್ತೆ, ಚಂಡಮಾರುತ ಏನು ಬಿರುಗಾಳಿ ತರ ಒಂದು ಬದಲಾವಣೆ ಆಗಿರುತ್ತೆ. ಬದಲಾವಣೆ ಏನಪ್ಪಾ ಅಂತಂದ್ರೆ ಅಲ್ಲಿ ಮಿಷನರಿಗಳು ಎಂಟ್ರಿ ಆಗ್ತದೆ ಅಂತದ್ದು. ಈ ಒಂದು ಟೈಟಲ್ ಅನ್ನ ಎಲ್ಲಿಂದ ತಗೊಂಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. WB ಯೇಟ್ಸ್ ಅವರು ಬರೆದಂತ ದ ಸೆಕೆಂಡ್ ಕಮಿಂಗ್ ಅಲ್ಲಿ ಥಿಂಗ್ಸ್ ಫಾಲ್ ಅಪಾರ್ಟ್ ಅನ್ನುವಂತ ಒಂದು ಪದಪುಂಜ ಬರುತ್ತೆ, ಒಂದು ಫ್ರೇಸ್ ಅಂತ ಹೇಳ್ತೀವಿ. ಥಿಂಗ್ಸ್ ಫಾಲ್ ಅಪಾರ್ಟ್, ದ ಸೆಂಟರ್ ಕೆನಾಟ್ ಹೋಲ್ಡ್. ಸೆಂಟರ್ ಅದನ್ನ ಹೋಲ್ಡ್ ಮಾಡೋಕ್ ಆಗೋದಿಲ್ಲ. ಎಲ್ಲ ವಸ್ತುಗಳು ಏನಾಗ್ತವೆ, ಚದುರಿದ ಸಂಗತಿಗಳು ಆಗ್ತವೆ. ಥಿಂಗ್ಸ್ ಫಾಲ್ ಅಪಾರ್ಟ್, ಚದುರಿದ ವಸ್ತುಗಳು ಅಂತ ಹೇಳ್ಬೋದು, ಚದುರಿದ ಸಂಗತಿಗಳು ಅಂತಲೂ ಕೂಡ ಹೇಳ್ಬೋದು, ಚದುರಿ ಹೋದ ಸಂಗತಿಗಳು ಅಂತಲೂ ನಾವು ಇದನ್ನ ಟ್ರಾನ್ಸ್ಲೇಟ್ ಮಾಡಬಹುದು. ಮಿಯರ್ ಅನಾರ್ಕಿ is loosed upon the world. Much of the novel centers on Umofia traditions of marriage, burial and harvest. ಸೊ ಅಲ್ಲಿ ಬರ್ತಕ್ಕಂಥ ಏನು ಟ್ರೆಡಿಷನ್ಸ್ ಏನಿದಾವೆ, ಲೈಕ್
ಮ್ಯಾರೇಜ್ ಇರ್ಬೋದು, ಬರಿಯಲ್ ಇರ್ಬೋದು, ಹಾರ್ವೆಸ್ಟ್ ಇರ್ಬೋದು, ಇವೆಲ್ಲ ಮುಖ್ಯವಾದಂತ ಒಂದು ಯಾವುದೇ ಒಂದು ಟ್ರೆಡಿಷನಲ್ಲಿ ಮ್ಯಾರೇಜ್ ಅನ್ನೋದು ಇಂಪಾರ್ಟೆಂಟ್ ಟ್ರೆಡಿಷನ್ ಆಗಿರುತ್ತೆ. ಹಾರ್ವೆಸ್ಟಿಂಗ್ ಅಂಡ್ ಇವನ್ ಬರಿಯಲ್ ಅದು ಕೂಡ ಇಂಪಾರ್ಟೆಂಟ್. ಅವನ್ನೆಲ್ಲ ಬಹಳ ನೀಟಾಗಿ ಚಿತ್ರಣ ಮಾಡಿದ್ದಾರೆ ಈ ಒಂದು ನಾವೆಲ್ ನಲ್ಲಿ. ಅಚಿಬೇಸ್ ಡಿಸಿಷನ್ ಟು ಯೂಸ್ ಅ ಥರ್ಡ್ ಪರ್ಸನ್ ನ್ಯಾರೇಟಿವ್, ಇಲ್ಲಿ ಥರ್ಡ್ ಪರ್ಸನ್ ನ್ಯಾರೇಟಿವ್ ಅನ್ನು ಯೂಸ್ ಮಾಡ್ತಾರೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಆ ಆಯ್ ಅಂತ ಏನಾದ್ರು ಬರಿಬಹುದಾಗಿತ್ತು. ಆಯ್ ಒಕಾಂಕು, ಆಯಾಮ್ ಒಕಾಂಕು ಅಂತ ಒಕಾಂಕು ಅನ್ನೋ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಬರಿಬಹುದಾಗಿತ್ತು ಅಚಿಬೆ ಅವರು. ಹಂಗ್ ಮಾಡ್ಲಿಲ್ಲ ಅವರು. ಥರ್ಡ್ ಪರ್ಸನ್ ನ್ಯಾರೇಟಿವ್ ಇಟ್ಕೊಂಡ್ರೆ ಯಾಕಂತಂದ್ರೆ ಅವ್ನು ನ್ಯೂಟ್ರಲ್ ಆದಂತ ಪರ್ಸ್ಪೆಕ್ಟಿವ್ ಇರ್ಲಿ ಅಂತ ಹೇಳಿ. ಓಕೆ, ಈ ಒಂದು ಟ್ರೆಡಿಷನ್ ಅನ್ನೋದು ಸೆಂಟ್ರಲ್ ಐಡಿಯಾ ಆಗುತ್ತೆ. ಆಮೇಲೆ ಚೇಂಜಸ್ ಯಾವ ರೀತಿ ಆಗ್ತವೆ ಅಂತಕ್ಕಂಥದ್ದು. ಸೊ ನೀವು ಅದನ್ನ ಪಾಸ್ ಮಾಡಿ ಸ್ವಲ್ಪ ಓದ್ಕೊಂಡು ಇದ್ರ ಬಗ್ಗೆ ತಿಳ್ಕೊಳ್ರಿ. ನೆಕ್ಸ್ಟ್, ಫೇಟ್ ಅಂಡ್ ಫ್ರೀ ವಿಲ್. ಸೊ ಫೇಟ್ ಅನ್ನೋದು ವಿಧಿ, ಫ್ರೀ ವಿಲ್ ಅಂತಂದ್ರೆ ನಮಗೆ ಮನಸ್ಸಿಗೆ ತಿಳಿದಂಥದ್ದನ್ನ ಮಾಡುವಂಥದ್ದು ಅಂತ ಹೇಳಿ. ಫ್ರಮ್ ದ ಸ್ಟಾರ್ಟ್ ಒಕಾಂಕೋಸ್ ವಿಲ್ ಸೀಮ್ಸ್ ಟು ಡ್ರೈವ್ ಹಿಸ್ ಅಸೆಂಟ್ ಇನ್ ಮೋಫಿಯಾ ಸೊಸೈಟಿ. He rises from being the son of a debtor ಅಂತಂದ್ರೆ ಏನ್ರಿ, ಸಾಲಗಾರ. ಸಾಲ ಹೊಂದಿರ್ತಾನೆ ಅವ್ರ ತಂದೆ, ಸಾಲಗಾರನ ಮಗ ಆಗಿ ಹುಟ್ಟಿದಂತವನು ಒಬ್ಬ ಶ್ರೀಮಂತ ಆಗಿ ಬೆಳಿತಾನೆ. ಸೊ ಅದೆಲ್ಲ ಆಗೋದಕ್ಕೆ ಸಾಧ್ಯ ಆಗಿದ್ದು ಅವನಲ್ಲಿ ಇರ್ತಕ್ಕಂಥ ಒಂದು ವಿಲ್ ಪವರ್ ಇಂದ. ಆ ವಿಲ್ ಪವರ್ ಏನಿದೆ, ಆ ವಿಲ್ ಪವರ್ ಅವನನ್ನ ಅಲ್ಲಿವರೆಗೂ ತೆಗೆದುಕೊಂಡು ಹೋಗುತ್ತೆ ಅಂತಕ್ಕಂಥದ್ದು. ಇನ್ನೊಂದು ಕಡೆಗೆ ವಿಲ್ ಪವರ್ ಇತ್ತು, ಬಟ್ ಅವನಿಗೆ ಫೇಟ್ ಅನ್ನುವಂಥದ್ದು ಬಹಳ ಏನಂತೀವಿ ನಾವು, ಅನ್ಫಾರ್ಚುನೇಟ್ ಫೇಟ್ ಒಂದಾಗಿತ್ತು. ಅವನ ಜೀವನದಲ್ಲಿ ಅನೇಕ ಸಂಗತಿಗಳು. ಮೊದಲನೇದಾಗಿ ಅವನ ಒಂದು ಬಂದೂಕಿನಿಂದ ಗುಂಡು ಅಚಾನಕ್ ಹೋಗ್ತಕ್ಕಂಥದ್ದು, 7 ವರ್ಷ ಅಜ್ಞಾತವಾಸಕ್ಕೆ ಹೋಗ್ತಕ್ಕಂಥದ್ದಾಗಿರ್ಬೋದು. ಇದೆಲ್ಲ ಫೇಟ್. ಒಂದ್ ಕಡೆಗೆ ಫೇಟು, ಒಂದ್ ಕಡೆಗೆ ಅವನಿರ್ತಕ್ಕಂಥ ವಿಲ್ ಪವರು. ಕೊನೆಗೆ ಅವನದೇ ವಿಲ್ ಪವರ್ ಹೇಳ್ದಂಗೆ ಅವನು ಕೇಳ್ಕೊಂಡು ಒಂದು ಮೆಸೆಂಜರ್ ನನ್ನ ಸಾಯಿಸ್ತಾನೆ. ಅದು ಮುಂದೆ ಅವನ ಎಂಡಿಗೂ ಕೂಡ ಕಾರಣ ಆಗುತ್ತೆ ಅಂತಕ್ಕಂಥದ್ದು ಇದು ಕೂಡ ಒಂದು ಥೀಮ್. ನೆಕ್ಸ್ಟ್, ಲ್ಯಾಂಗ್ವೇಜ್ ಕೂಡ ಇಂಪಾರ್ಟೆಂಟ್ ಅಂತ ಥೀಮ್ ಆಗಿದೆ. ಯಾವ ರೀತಿ ಭಾಷೆಗಳನ್ನ ಬಳಸಲಾಗಿದೆ ಅಲ್ಲಿ, ಫೆಮಿನೈನ್, ಮೆಸ್ಕುಲೈನ್ ವರ್ಡ್ಸ್ ಬಗ್ಗೆ ಎಲ್ಲ ಚಿಂತನೆ ಚರ್ಚೆ ನಡೀತೆ ಅಂತಕ್ಕಂಥದ್ದು. ನೆಕ್ಸ್ಟ್, ಡಿಸ್ಟ್ರಿಕ್ಟ್ ಕಮಿಷನರ್ ಬಳಸುವಂತ ಭಾಷೆ ಆಗಿರ್ಬೋದು. ಓಕೆ, ಊರಿನ ಹಿರಿಯರು ಬಳಸುವಂತ ಭಾಷೆ, ಅದೆಲ್ಲ ಥೀಮಲ್ಲಿ ಬರುತ್ತೆ. ಮೆಸ್ಕ್ಯುಲೈನಿಟಿ, ಅಫ್ಕೋರ್ಸ್ ಮೆಸ್ಕ್ಯುಲೈನಿಟಿ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥೀಮ್ಸ್. ಅದನ್ನು ಕೂಡ ಇಲ್ಲಿ ಮೆಸ್ಕ್ಯುಲೈನ್ ಥಿಂಕಿಂಗ್ ಬಗ್ಗೆನೇ ಬಹಳ ಒಕಾಂಕೋ ಏನ್ ಮಾಡ್ತೀನಿ, ಫೋಕಸ್ ಮಾಡ್ತೇನೆ. ಒಕಾಂಕೋ ಡೆಡಿಕೇಟ್ಸ್ ಹಿಮ್ಸೆಲ್ಫ್ ಟು ಬೀಯಿಂಗ್ ಆಸ್ ಮೆಸ್ಕ್ಯುಲೈನ್ ಆಸ್ ಪಾಸಿಬಲ್. ಎಷ್ಟು ಸಾಧ್ಯವೋ ಅಷ್ಟು ಮೆಸ್ಕ್ಯುಲೈನ್ ಇರೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಂಡ್ ಥ್ರೂ ಹಿಸ್ ರೈಸ್ ಟು ಬಿಕಮ್ ಅ ಪವರ್ಫುಲ್ ಮ್ಯಾನ್ ಆಫ್ ಹಿಸ್ ಟ್ರೈಬ್. ತನ್ನ ಟ್ರೈಬ್ನಲ್ಲಿ ಒಬ್ಬ ಪವರ್ಫುಲ್ ಆಗಬೇಕು, ತನ್ನ ಒಂದು ಏನೋ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ಬೇಕು 4 ಮಂದಿಗೆ ಅಂತ. ರಿಲಿಜನ್, ಅಫ್ಕೋರ್ಸ್ ರಿಲಿಜನ್ ಇಸ್ ಆಲ್ಸೋ ಒನ್ ಆಫ್ ದ ಥೀಮ್ಸ್. ಇನ್ನು ಸಿಂಬಾಲ್ಸ್ ಎಲ್ಲ ಬರ್ತವೆ, ಆಮ್ಸು, ಫೈರ್ ಅಂತೆಲ್ಲ. ಯಾವ್ದ್ರ ಸಿಂಬಾಲ್ ಅಂತದ್ದು. ಇದಿಷ್ಟು ಸಾಕಂತ ಅನ್ಸುತ್ತೆ. ಸಾಕಷ್ಟು ವಿಷಯಗಳಿದಾವೆ, ಬಟ್ ಪರೀಕ್ಷಾ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಇದಿಷ್ಟು ವಿಚಾರಗಳನ್ನು ನೀವು ಇಟ್ಕೊಂಡು ಬರೆದ್ರೆ ಸಾಕು ಅಂತ ಅನ್ಸುತ್ತೆ. ಇನ್ನ ಇಲ್ಲಿ ಚಾರ್ಟ್ ನ ಒಂದ್ ಸ್ವಲ್ಪ ನಾವು ನೋಡೋದಾದ್ರೆ ಏನು ನಾವೆಲ್ಲೋ ಇದು ಕೋರ್ಸ್ ಇರೋದ್ರಿಂದ ತಗೊಂಡಿದ್ದು. ಇಲ್ಲಿ 1800ರ ಒಂದು ಶತಮಾನ ಅಥವಾ 19ನೇ ಶತಮಾನದಲ್ಲಿ ಚಿತ್ರಿತವಾದಂತ ಸೆಟ್ ಇನ್ ಅಂದ್ರೆ ಅಲ್ಲಿ ಒಂದು ಕಾಲಘಟ್ಟದಲ್ಲಿ ಆ ಕಾಲಘಟ್ಟದ ಒಂದು ಕಥೆಯನ್ನು ಇಟ್ಕೊಂಡಂತ ಒಂದು ನಾವೆಲ್ ಅಂತ ಹೇಳ್ಬೋದು. ನೈಜೀರಿಯಾದಲ್ಲಿ ನಡೆಯುವಂತ ಒಂದು ಕಥೆ. ಥಿಂಗ್ಸ್ ಫಾಲ್ ಅಪಾರ್ಟ್ ಟೆಲ್ಸ್ ದ ಸ್ಟೋರಿ ಆಫ್ ಒಕಾಂಕೋ, ಹಿಸ್ ಫ್ಯಾಮಿಲಿ ಅಂಡ್ ಹಿಸ್ ಕ್ಲಾನ್. ಅವನ ಬಗ್ಗೆ, ಅವನ ಫ್ಯಾಮಿಲಿ ಬಗ್ಗೆ, ಅವನ ಸಮುದಾಯದ ಬಗ್ಗೆ ಹೇಳುವಂತ ಒಂದು ಕಥೆ. ಫೋಕಸಿಂಗ್ ಆನ್ ಒಕಾಂಕೋಸ್ ರೈಸ್ ಅಂಡ್ ಫಾಲ್. ರೈಸು ನೋಡ್ತೀವಿ ನಾವು, ಫಾಲನ್ನು ಕೂಡ ನೋಡ್ತೀವಿ ಒಕಾಂಕೋದಲ್ಲಿ. ಇಟ್ ಈಸ್ ಬೋತ್ ಅ ಟೇಲ್ ಆಫ್ ಹ್ಯೂಮನ್ ರಿಲೇಷನ್ಸ್ ಅಂಡ್ ಅಸ್ ಕಮೆಂಟ್ರಿ ಅಬೌಟ್ ಫಾರಿನ್ ಇನ್ಫ್ಲೂಯೆನ್ಸ್ ಆನ್ ಲೋಕಲ್ ಕಲ್ಚರ್ಸ್. ಇಲ್ಲಿ ಒಂದು ಕಡೆಗೆ ಹ್ಯೂಮನ್ ರಿಲೇಷನ್ಸ್ ಯಾವ ರೀತಿ ಇರ್ತಾವೆ ಅನ್ನೋದ್ರ ಕಥೆಯನ್ನು ಕೂಡ ಕಾಣ್ತೇವೆ. ಅದರ ಜೊತೆಗೆ ಫಾರಿನ್ ಇನ್ಫ್ಲೂಯೆನ್ಸ್ ಲೋಕಲ್ ಕಲ್ಚರ್ಗಳ ಮೇಲೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಒಕಾಂಕೋ ರಿಟರ್ನ್ಸ್ ಫ್ರಮ್ ಎಕ್ಸೈಲ್ ಟು ಫೈಂಡ್ ಮಿಷನರೀಸ್ ಹ್ಯಾವ್ ಬ್ರಾಟ್ ರಾಡಿಕಲ್ ಚೇಂಜಸ್ ಹಿ ಮೇ ನಾಟ್ ಸರ್ವೈವ್. ಸೊ ಅವನು ಎಕ್ಸೈಲ್ ಅನ್ನು ಮುಗಿಸಿ ಬರ್ತಾನೆ. ಬಂದ ನಂತರ ಆ ಚೇಂಜಸ್ಗಳನ್ನ ಅರಗಿಸಿಕೊಳ್ಳೋದಕ್ಕೆ ಅವನಿಗೆ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು. ಬಿಟ್ರೇಯಲ್ ಅನ್ನು ಕೂಡ ನಾವು ನೋಡ್ತೀವಿ. ಸೊ ಈ ಚಿತ್ರಗಳನ್ನ ನೀವು ಒಕಾಂಕೋನ ಒಂದು ಚಿತ್ರ ಅಂತ ಅನ್ಕೋಬಹುದು. ಒಕಾಂಕೋನ ರಿಪ್ರೆಸೆಂಟ್ ಮಾಡುವಂತ ಚಿತ್ರ ಅಂತ ಇದನ್ನ ತಿಳ್ಕೋಬಹುದು. ಸೊ ಅವನ ಫ್ಯಾಮಿಲಿ ಮೆಂಬರ್ಸ್ ಅಂತ ಅನ್ಕೊಡ್ರಿ, ಇದು ಒಂದು ಗೂಡಿಸಲು ಅಂತ ಅನ್ಕೊಡ್ರಿ. ಓಕೆ, ಅಂದ್ರೆ ಒಂದು ರೀತಿಯಾಗಿ ಅಲ್ಲಿ ರಿಪ್ರೆಸೆಂಟ್ ಮಾಡಕ್ ಟ್ರೈ ಮಾಡಿದೆ.
Okonkwo feels betrayed by his son's femininity and his clan's passivity towards foreigners. ಅಲ್ಲಿ ತರ ಫೀಲಿಂಗ್ ಆಫ್ ಬಿಟ್ರೇಯಲ್ ಇವನಿಗೆ ಬರುತ್ತೆ. ಬಿಟ್ರೇಡ್, ನನಗೆ ಮೋಸ ಆಗ್ತಾ ಇದೆ, ನನಗೆ ಮೋಸ ಹೋದೆ ನಾನು ಅನ್ನೋಂಥ ರೀತಿಯಲ್ಲಿ. ಯಾಕಪ್ಪ ಅಂತಂದ್ರೆ ಮಗ ತಾನು ಅನ್ಕೊಂಡಂಗೆ ಬೆಳೆಯೋದಿಲ್ಲ. ಮಗ ಬಹಳ ವೀಕ್ ಆಗಿರ್ತಾನೆ. ಮಗನಿಗೆ ತಾನಿಗೇನ್ ಇಷ್ಟ ಇಲ್ಲೋ ಅದನ್ನೇ ಮಗ ಮಾಡ್ತಿರ್ತಾನೆ. ಅದೊಂದು ಸ್ವಲ್ಪ ಮಗ ಕೊನೆಗೆ ಬೇರೆ ಧರ್ಮ ಕೂಡ ಹೋಗ್ತಾನೆ ಅಂತಕ್ಕಂಥದ್ದು. ಆಮೇಲೆ ಫಾರಿನರ್ಸ್ ಬಗ್ಗೆ ಅವನ ಊರಿನ ಜನರ ಒಂದು ಭಾವನೆ ಹೇಗಿದೆ, ಫಾರಿನರ್ಸ್ ಅದನ್ನೇನು ವಿರೋಧನೆ ಮಾಡ್ತಾ ಇಲ್ಲ, ಫಾರಿನರ್ಸ್ ಅದನ್ನೆಲ್ಲ ಓಪನ್ ಹಾರ್ಟೆಡ್ಲಿ ವೆಲ್ಕಮ್ ಮಾಡ್ತಾ ಇದ್ದಾರೆ. ಎಲ್ಲರೂ ತಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನೋಡಿದಾಗ ಏನಪ್ಪ ಇದು ನಮ್ಮ ಕ್ಲೈನ್ನವ್ರೆ ನಮ್ಮ ಕಲ್ಚರ್ನ ಉಳಿಸ್ಕೊಳ್ತಾ ಇಲ್ವಲ್ಲ ಅನ್ನುವಂಥ ಒಂದು ಅನುಭವ, ಅನಿಸಿಕೆ ಕೂಡ ಅವನಿಗೆ ಬರುತ್ತೆ. ಫೇಟ್ ವರ್ಸಸ್ ಫ್ರೀ ವಿಲ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಬಾರ್ನ್ ಪುವರ್ ಒಕಾಂಕೋ ಎಕ್ಸಸೈಸಸ್ ಫ್ರೀ ವಿಲ್ ಅಂಡ್ ವರ್ಕ್ಸ್ ಟು ಬಿಕಮ್ ವೆಲ್ದಿ ಅಂಡ್ ರೈಸ್ ಹಿಸ್ ಸ್ಟೇಟಸ್. ಅದ ಫೇಟ್ ವಿಧಿಯ ವಿರುದ್ಧ ಅವನು ನಿಂತ್ಕೊಳ್ತಾನೆ. ಅಂದ್ರೆ ವಿಧಿಯಲ್ಲಿ ಅವನು ಬಡವನ ಮಗ ಆಗಿ ಹುಟ್ಟಿರ್ತಾನೆ, ಬಟ್ ಬಡವ ಹುಟ್ಟಿದ್ರು ಕೂಡ ತನ್ನ ಸ್ವಂತ ಬಲದಿಂದ ಶ್ರೀಮಂತ ಆಗ್ತಾನೆ ಅಂತ. ಕಲ್ಚರ್ ಅಂಡ್ ಚೇಂಜ್ ಅಫ್ಕೋರ್ಸ್ ಕಡೆಗೆ ಕಲ್ಚರ್ ಇದೆ. ಒಂದು ಹಳ್ಳಿ ಮೋಟಿಯ ಅಂತಕ್ಕಂಥ ಹಳ್ಳಿಯ ಒಂದು ಕಲ್ಚರ್ ಇದೆ. ಆಮೇಲೆ ಯಾವ ರೀತಿಯಲ್ಲಿ ಚೇಂಜಸ್ ಆಗುತ್ತೆ, ಈಗೋ ಕಲ್ಚರ್ ಅಂತ ಹೇಳ್ತೀವಿ. Many ego resist changes. Those who are outcasts welcome the Europeans and change. ಕೆಲವರು ಔಟ್ಕಾಸ್ಟ್ ಆದಂಥವ್ರು ಏನ್ ಮಾಡ್ತಾರೆ, ಅವರು ಅದನ್ನೆಲ್ಲ ಚೇಂಜಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು. ಸೊ ಇಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಅಷ್ಟೇ ನಾವು ನೋಡ್ಬಿಡೋಣ. ಮೇನ್ ಕ್ಯಾರೆಕ್ಟರ್ಸ್ ನೋಡೋದಾದ್ರೆ ಒಂದು ಕಡೆಗೆ ಅಫ್ಕೋರ್ಸ್ ಒಕಾಂಕೋ ಸೆಂಟ್ರಲ್ ಕ್ಯಾರೆಕ್ಟರ್. ಅವನ ರಿಲೇಷನ್ ನೋಡೋದು ಉನೋಕ ಅವನ ತಂದೆ, ನೆಕ್ಸ್ಟ್ ಇಲ್ಲಿ ನೋಯೆ ಅವನ ಮಗ, ಈಸಿ ಗೋಯಿಂಗ್ ಸನ್ ಅಂದ್ರೆ ಸೀರಿಯಸ್ನೆಸ್ ಇಲ್ಲದೆ ಇರೋಂಥ. ಇನ್ನ ಎಜಿನ್ಮಾ ಅಂತ ಬರ್ತಾಳೆ, ಒಕಾಂಕೋಸ್ ಬ್ರೈಟ್ ಕೆಪಬಲ್ ಡಾಟರ್. ಇನ್ನು ಒಕಾಂಕೋ ಅಂದ್ರೆ ಯಾರಂತ ನಿಮ್ಗೆ ಗೊತ್ತೇ ಇದೆ, ಈಗೋ ಕಮ್ಯುನಿಟಿ ಲೀಡರ್, ಫಾಲ್ಸ್ ಫ್ರಮ್ ಗ್ರೇಸ್, ಒಂದು ರೈಸ್ ಅನ್ನು ಕಾಣ್ತಾನೆ, ಫಾಲ್ ಅನ್ನು ಕೂಡ ಕಾಣ್ತಾನೆ. ಇನ್ನು ಎಕೆಮೆಫೋನ ಬಿಕಮ್ಸ್ ಲೈಕ್ ಅ ಸನ್ ಟು ಒಕಾಂಕೋ. ಒಕಾಂಕೋನ ಒಂದು ಮಗನ ತರನೇ ಆಗಿರ್ತಾನೆ. ಯಾವುದೋ ಒಂದು ಸಂದರ್ಭಕ್ಕೆ ಒಳಗಾಗಿ ಪಕ್ಕದ ಹಳ್ಳಿಯಿಂದ ಈ ಹಳ್ಳಿಗೆ ಬಂದಿರ್ತಾನೆ. ಒಂದು 3 ವರ್ಷ ಇವನು ಮನೆಯಲ್ಲಿ ಇರ್ತಾನೆ. ಕೊನೆಗೆ ಇವನು ಸಾವನ್ನಪ್ಪಬೇಕಾಗತ್ತೆ ಅಂತಕ್ಕಂಥದ್ದು. ಇವನನ್ನ ಒಕಾಂಕೋ ಇಷ್ಟಪಟ್ಟಿರ್ತಾನೆ. ಮಿಸ್ಟರ್ ಬ್ರೌನ್ ಅಂಡ್ ಮಿಸ್ಟರ್ ಸ್ಮಿತ್ ಇವು ಏನಪ್ಪಾ ಅಂದ್ರೆ ಮಿಷನರಿ ಕ್ಯಾರೆಕ್ಟರ್ಸ್. ರೆವರೆಂಡ್ ಸ್ಮಿತ್ ಅಂತ ಬರ್ತಾರೆ, ಮಿಸ್ಟರ್ ಬ್ರೌನ್ ಅಂತ ಬರ್ತಾರೆ. ಇವರೊಬ್ರು ವೈಟ್ ಕ್ರಿಶ್ಚಿಯನ್ ಮಿಷನರೀಸ್ ಅಂತ ನಾವು ಹೇಳ್ಬೋದು. ಡಿಸ್ಟ್ರಿಕ್ಟ್ ಕಮಿಷನರ್ ಆಫ್ ಕೋರ್ಸ್ ರೀಜನಲ್ ಹೆಡ್ ಆಫ್ ಬ್ರಿಟಿಷ್ ಗೌರ್ಮೆಂಟ್. ಬ್ರಿಟಿಷ್ ಗೌರ್ಮೆಂಟ್ ಒಂದು ಒಂದು ಪ್ರಾದೇಶಿಕ ಮುಖ್ಯಸ್ಥ ಅಂತ ನಾವು ಹೇಳ್ಬಹುದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಸಾಕಂತ ಅನ್ಸುತ್ತೆ ನನಗೆ. ಈ ಒಂದು ನಾವು ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೋಬಹುದು. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಯಾವ ರೀತಿಯಾಗಿ ಒಂದು ಕಲ್ಚರ್ ಅಂತಕ್ಕಂಥದ್ದು ಏನಾಗುತ್ತೆ, ಎಂಡ್ ಆಗುತ್ತೆ ಅಂತಕ್ಕಂಥ, ಕಲ್ಚರ್ ಮೇಲೆ ಯಾವ ರೀತಿಯಾಗಿ ವಿದೇಶಿ ಕಲ್ಚರ್ಗಳ ಪ್ರಭಾವ ಆಗುತ್ತೆ ಅಂತಕ್ಕಂಥದ್ದು, ಯಾವ ರೀತಿಯಾಗಿ ಇಲ್ಲಿ ಒಕಾಂಕೋನ ಕ್ಯಾರೆಕ್ಟರ್ ಮೂಲಕ ಒಂದು ಕಲ್ಚರ್ ಕೂಡ ಅಲ್ಲಿ ಅವರು ಹೇಳೋದಕ್ಕೆ ಇಷ್ಟಪಟ್ಟಿದ್ದಾರೆ. ಇಡೀ ಕಲ್ಚರ್ ನಲ್ಲಿ ನಡೆಯುವಂತಹ ಪ್ರತಿಯೊಂದು ಆಚರಣೆಗಳನ್ನು ಬಹಳ ಡೀಟೇಲ್ಡ್ ಆಗಿ ಇಲ್ಲಿ ಚಿತ್ರಿಸಿದ್ದಾರೆ ಅಂತ ಹೇಳೋದು. So we will conclude this video and we shall meet in the next video. Okay.